ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಅಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ನಾವೀಗ ಗವಿಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಡಾಕ್ಯುಮೆಂಟರಿ ಮಾಡ್ತಾ ಇದೀವಿ. ಅಂದ್ರೆ ಗವಿಸಿದ್ದೇಶ್ವರ ಸ್ವಾಮಿಗಳ ಸಾಕ್ಷ್ಯಚಿತ್ರ ಅಂತ ಹೇಳಿ ನಮ್ಗೆ ಕಲಿಸಿರುವಂತ ಗುರುಗಳು ಇವರು. ಗವಿ ಮಠದಲ್ಲಿ ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ನಮ್ದು ಇಲ್ಲೇ ಆಗಿದೆ, ಶಿಕ್ಷಣ ಇಲ್ಲಿ ನಮ್ಗೆ ಕಲಿಸಿರುವಂತ ಗುರುಗಳು ಎಸ್.ಎಂ. ಕಂಬಾಳಿ ಮಠ ಸರ್ ಇಂದ. ಅವರು ಈಗ ಗವಿ ಮಠದ ಅಜ್ಜವ್ರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಆನಂತರ ಕೊಪ್ಪಳ ಸಂಸ್ಥಾನದ ಗವಿ ಮಠದ ಭವ್ಯ ಪರಂಪರೆ ಬಗ್ಗೆ ಒಂದು ಪುಸ್ತಕ ಬರೆಯೋದಲ್ದೇನೆ ಪುರಾಣ ರೂಪದ ಪುಸ್ತಕವನ್ನು ಕೂಡ ಬರೆದಿದ್ದಾರೆ, ಬರೆದಿದ್ದಾರೆ. ಹಾಗಾಗಿ ಪೂರ್ವದಿಂದನೂ ಗವಿಸಿದ್ದೇಶ್ವರ ಮಠಕ್ಕೂ ಅವರು ಒಡನಾಡಿಗಳು ಮಠದ ಜೊತೆಗೆ. ಹಾಗಾಗಿ ಅವ್ರ ಕಡೆಯಿಂದ ಪರಿಪೂರ್ಣವಾಗಿ ಇತಿಹಾಸ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಹೇಳಿ. ಅಂದ್ರೆ ಇದರಲ್ಲಿ 18 ಇವ್ರ ತಲೆಮಾರಿನ ಈಗ ಇವ್ರು ಬರ್ತಾರೆ ಸ್ವಾಮೀಜಿಗಳು. ಅದ್ರ ಬಗ್ಗೆ ಮೂಲ ಇತಿಹಾಸ ಅಂದ್ರೆ ಗವಿ ಮಠದ ಬಗ್ಗೆ ಸ್ಥಳ ಪುರಾಣ, ಸ್ಥಳ ಮಹಿಮೆ, ಇತಿಹಾಸ ಹೇಳಿ. ಆತ್ಮೀಯ ಸ್ನೇಹಿತರೆ, ನಾನು ಎಸ್.ಎಂ. ಕಂಬಾಳಿ ಅಂತೇಳಿ ನಿವೃತ್ತ ಶಿಕ್ಷಕ. ಈ ಗೌಸಿ ಮಠದಲ್ಲಿ ಇದ್ದು ಅಧ್ಯಯನ ಮಾಡ್ತಕ್ಕಂಥದ್ದು. ಅದೇ ಸಂಸ್ಥೆಯಲ್ಲಿ ಸುಮಾರು 1960 ಹಿಡ್ಕೊಂಡು 2007 ಅಲ್ಲಿವರೆಗೆ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಕಾಲೇಜಿನಲ್ಲಿ ಕೂಡ ಪಾಠ. ಹೀಗಾಗಿ ಜೊತೆಗೆ ಗವಿಮಠದಲ್ಲಿ ಬೆಳೆದಂಥ ಒಬ್ಬ ಸಾಮಾನ್ಯ, ಜೊತೆಗೆ ಗವಿಮಠ ಅಂದರೆ ಏನು, ಗವಿಮಠ ಚರಿತ್ರೆ ಕೂಡ ಅಧ್ಯಯನ ಮಾಡಿ ಜೊತೆಗೆ 3-4 ಗ್ರಂಥಗಳನ್ನು ಕೂಡ ಬರೆದೇನೆ. ಮೊನ್ನೆ ಕಳೆದ ಜಾತ್ರೆಯೊಳಗೆ ಖುಷಿದೆ ಪುರಾಣವನ್ನು ಗದ್ಯಾನವಾದ ಕೂಡ ಮಾಡಿದ್ದೇನೆ. ಆನಂತರ ಹೊಳ್ಳಿ ಮೊಟ್ಟ ಮೊದಲಪ್ಪ ಗವಿಮಠದ ಭವ್ಯ ಪರಂಪರೆಯ ಪರಿಪುರದಲ್ಲಿ ಗವಿಮಠ 16ನೇ ಸ್ವಾಮಿ ಮರ್ಚಾಂತೂರು ಸ್ವಾಮಿ ಚರಿತ್ರೆಯನ್ನು ಬರೆದೆ. ಯಾಕೆ ಬರೆದ್ರೆ ಇವೆಲ್ಲ ವಿಷಯಗಳನ್ನ ಅಧ್ಯಯನ ಮಾಡಿದೆ, ಪುರಾಣ ಮಾಡಿದೆ. ಅದು ಪಟ್ಟ ಮೇಲೆ ಎಲ್ಲ ಹೇಳಿಕೆಂತ ಮೊದಲ ಅವ್ರು ನಮ್ಮ ವರದರ ಹೇಳಿದಂತ ಪ್ರಕಾರದಲ್ಲಿ ಗವಿಮಠ ಅಂದರೆ ಏನು ಇದೆಲ್ಲ ಹೇಳಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ರೆ ವಿಷಯ ಬಹಳ ವಿಸ್ತರಣೆ ಆಗದಂತ ಬದ್ಧದಲ್ಲಿ ಸಂಕ್ಷಿಪ್ತ ಹೇಳುವ ಪ್ರಯತ್ನ ಮಾಡ್ತೇನೆ. ಆ ಕಾರಣಕ್ಕಾಗಿ ಸ್ನೇಹಿತರೆ, ಗವಿಮಠ ಕೊಪ್ಪಳ ಚರಿತ್ರೆ ಮೊದಲ ಅವಲೋಕನ ಮಾಡಬೇಕಾಗಿದೆ. ಅದು ಬಹಳ ಇಂಪಾರ್ಟೆಂಟ್. ನಿಜ ಸರ್. ಕಾವೇರಿಯಿಂದ ಆ ಗೋದಾವರಿ ವರಮುದ್ದ ನಾಡದ ಕನ್ನಡದವಳು ಭಾಷೆ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯಂ ಅದರ ಒಳಗಂ ಕಿಸು ಒಳಲ ಈತ ಮಹಾನಗರದ ಒಕ್ಕುಂದದ ನಡುವನ ನಾಡೇ ಕನ್ನಡ ತಿರುಳು. ಈ ಮಾತನ್ನ ಹುರಾಜ ಮಾರಕಾರ ಮೊಟ್ಟ ಮೊದಲಿಗೆ ಮಾತನಾಡ. ಇಲ್ಲಿವ್ರು ಹೆಬ್ಬಿತ್ ಕೊಪ್ಪಳ ನಾಡು. ಕೊಪ್ಪಳ ಅಂದ್ರೆ ಏನು, ತುಳುಗನ ನಾಡಂದ್ರೆ ತುಳುಗನ ನಾಡಂದ್ರೆ ಬರೀ ಸ್ವಚ್ಛವಾಗಿ ಮಾತಾಡೋದಲ್ಲ, ಬರೀ ಕನ್ನಡ ಬಗ್ಗೆ ಮಾತಾಡಲ್ಲ. ಈ ಕನ್ನಡಿಗರ ಬದುಕು, ಸಾಹಿತ್ಯ, ಜೀವನ, ಚರಿತ್ರೆ ಇನ್ನೊಬ್ಬರಿಗೆ ಒಂದು ಅವ್ರಿಗೆ ನಡ್ಕೊಂಡು ನೋಡಿ ಕರೀತಕ್ಕಂಥ ಒಂದು ಅಷ್ಟು ಭದ್ರವಾಗಿರ್ತಕ್ಕಂಥ ಒಂದು ಜನರಾಗಿದ್ರು. ಯಾವ ಪುಡಿಗೆರೆ, ಲಕ್ಷ್ಮೇಶ್ವರ, ಒಕ್ಕುಂದ, ಕೊಪ್ಪಳ ಇವು 4 ಅತ್ಯಂತ ತಿರುಗನಾಡ ಪ್ರದೇಶ. ಇದೇ ಮಾತು ಕೂಡ ಪಂಪ ಕವಿ ತನ್ನ ಕೃತಿಯಲ್ಲಿ ಬರ್ದಾನ. ಇದು ಸಾಮಾನ್ಯವಲ್ಲ. ಕೊಪ್ಪ ನಾಡು ಹೆಂಗಿತ್ತು ಬಂದ್ರೆ ರಾಜಾದ್ರ ನೆನ್ಸಿದ ಹುಲಿಗೆರೆಯ ತಿರುಗಣದಳು ಅಂತ ತಿಳ್ಕೊಂಡು ಮಾತು ಬರ್ತದೆ. ಆಮೇಲೆ ಅದೇ ಮಾತೇನಪ್ಪ ಅಂದ್ರೆ ರನ್ನ ಕವಿ ಹತ್ತಮಬ್ಬ ಚರಿತ್ರೆ ಏನಪ್ಪ ಅಂದ್ರೆ ಈ ಮಾತನ್ನ ಬರ್ತಾನೆ. ಕೊಪ್ಪಳ ಅಂದ್ರೆ ಏನ್ರಿ, ಬರೀ ಕೊಪ್ಪಳ ಅಲ್ಲ, ಬಿಳಿ ಎರಳೆಯಂತೆ, ಗಂಗಾಧರಂತೆ, ಯಶವಾದ ಮುನಿ ಪತಿಯ ಗುಣಾವಳಿಯಂತೆ ನಗದ ಕೊಪ್ಪಳದಲ್ಲಿ ಹತ್ತಮಬ್ಬೆ ಚರಿತ್ರೆಯನ್ನ ಕೊಪ್ಪಳ ಗುಡ್ಡಕ್ಕೆ ಕೈಗೊಳ್ತಾನೆ ಇಲ್ಲಿ. ಅಂದ್ರೆ ಕೊಪ್ಪಳ ಯಾಕಂದ್ರೆ ಕೊಪ್ಪಳ ಗುಡ್ಡ ಬಹಳ ಪವಿತ್ರ ಕ್ಷೇತ್ರ. ಕೊಪ್ಪಳ ನಡೆದ್ರೆ ಈಗಿನ ಬರ್ತಾರಪ್ಪ ಅಂದ್ರ ಕೊಪ್ಪಳ ಬಹಳಷ್ಟು ಅಶೋಕನ ಶಾಸನದ ಕೊಪ್ಪಳದಲ್ಲಿ 2 ಶಾಸನ ಅದಾವಿಲ್ಲಿ. ಗವಿಮಠ ಇನ್ನೇ ಒಂದು ಮಳೆ ಮಳೆ ಬಿಡಿದ ಒಂದು ಅಶೋಕನ ಸಂದರ್ಭದಲ್ಲಿ ಕೊಪ್ಪಳ ಪ್ರಸಿದ್ಧವಾಗಿತ್ತು. ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ನಾಡಿದು.
ಹಲೋ ನಮಸ್ತೆ ಫ್ರೆಂಡ್ಸ್, ನಾನೀಗ ನಿಮಗೆಲ್ಲರಿಗೂ ತೋರಿಸುತ್ತಿರುವ ಸ್ಥಳ ಯಾವುದಂದರೆ ವಿಶ್ವವಿಖ್ಯಾತವಾದಂತಹ ಕೊಪ್ಪಳದ ಗವಿಮಠದ ಹಿಂಭಾಗದ ಬೆಟ್ಟದ ಮೇಲಿರುವ ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಶಿಲಾಶಾಸನಗಳು ಇರುವ ಸ್ಥಳ ಸ್ನೇಹಿತರೆ. ಪಟ್ಟಣ ದೊರೆ ಆಗಿತ್ತು, ಪಟ್ಟಣ ಆಗಿತ್ತು, ಬರೇ ಗ್ರಾಮ ಸಣ್ಣ ಅಲ್ಲ. ಅಶೋಕ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ನಾಡು. ಇದು ಬೌದ್ಧ ಧರ್ಮ ಪ್ರಚಾರ ಮಾಡಿ ಆ ಮಾತು ಬೇರೆ. ಅದಕ್ಕಿಂತ ಮೊದಲಪ್ಪ ಅಂದ್ರೆ ಜೈನ ಮುನಿಗಳು ಕೂಡ ಇದ್ರು. ಇಲ್ಲಿ ಇಲ್ಲಿ 777 ಬಾವಿಗಳಿದ್ದು ಅಷ್ಟು ತೀರ್ಥಂಕರಿದ್ರು. ಇಲ್ಲಿ ಕೊಪ್ಪಳ ಜೈನರಿಗೆ ಪುಣ್ಯ ಕ್ಷೇತ್ರ. ಬಡಗಳು ಒಂದೇದಾದ್ರೆ ಕೊಪ್ಪಳ 2ನೇ ಕ್ಷೇತ್ರ. ಯಾಕಂದ್ರೆ ಜೈನ ಮುನಿಗಳು ಇದ್ರು ಇಲ್ಲಿ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ಈಗ ನಿಮಗೆಲ್ಲರಿಗೂ ವಿವರಿಸುತ್ತಿರುವ ಸ್ಥಳ ಯಾವುದಂದರೆ 770ರಿಂದ 777 ಸಂಖ್ಯೆಯಲ್ಲಿರುವ ಕೊಪ್ಪಳ ನಗರದಲ್ಲಿ ಕಂಡುಬರುವ ಜೈನ ಬಸದಿಗಳ ಇತಿಹಾಸ ಮತ್ತು ಜೈನ ಧರ್ಮದ ಇತಿಹಾಸ ಕುರಿತು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅತ್ತಿಮಬ್ಬೆ ಚರಿತ್ರೆಯನ್ನು ಬರೆದ ರನ್ನ ಕವಿಯು ಅತ್ತಿಮಬ್ಬೆಯ ಚರಿತ್ರೆಯನ್ನು ಬಿಳಿಯೇರಳೆಯಂತೆ, ಗಂಗಾಜಲದಂತೆ, ಜೀತಸೇನ ಮುನಿಪತಿಯ ಗುಣಾವಳಿಯಂತೆ, ಹಾಗೆಯೇ ಪವಿತ್ರವಾದ ಕೊಪ್ಪಳದ ಬೆಟ್ಟದಂತೆ ಅಂತ ಅತ್ತಿಮಬ್ಬೆಯ ಚರಿತ್ರೆಯನ್ನು ಕೊಪ್ಪಳದ ಬೆಟ್ಟಕ್ಕೆ ಹೋಲಿಸಿದ್ದಾನೆ ಸ್ನೇಹಿತರೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮುನ್ನೆಲೆಯಲ್ಲಿದ್ದಾಗಿನ ಅಶೋಕನ ಶಿಲಾಶಾಸನಗಳು ಕಂಡುಬರುತ್ತವೆ ಸ್ನೇಹಿತರೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಮುನ್ನೆಲೆಯಲ್ಲಿದ್ದಾಗಿನ ಅಶೋಕನ ಶಿಲಾಶಾಸನಗಳು ಕಂಡುಬರುವಂತೆ ತದನಂತರದಲ್ಲಿ ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿರುವುದು ಕಂಡುಬರುತ್ತದೆ ಸ್ನೇಹಿತರೆ. ಉಚ್ಛ್ರಾಯ ಸ್ಥಿತಿ ಅಂದರೆ ಉನ್ನತ ಸ್ಥಿತಿಯಲ್ಲಿ, ಅಂದರೆ ಜೈನ ಧರ್ಮ ಉನ್ನತ ಸ್ಥಿತಿಯಲ್ಲಿರುವುದು ಕಂಡುಬರುತ್ತದೆ ಸ್ನೇಹಿತರೆ. ಹಾಗೆಯೇ 8ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಅಂದರೆ 10 ಶತಮಾನಗಳು, ಅಂದರೆ 1 ಶತಮಾನ ಅಂದರೆ 100 ವರ್ಷ, 10 ಶತಮಾನ ಅಂದರೆ 1000 ವರ್ಷ, ಅಂದರೆ 1000 ವರ್ಷಗಳವರೆಗೆ ಜೈನ ಧರ್ಮ ಉನ್ನತ ಸ್ಥಿತಿಯಲ್ಲಿರುವುದರ ಬಗ್ಗೆ ಶಾಸನಗಳ ಆಧಾರದಿಂದ ತಿಳಿದು ಬರುತ್ತದೆ ಸ್ನೇಹಿತರೆ. ಹಾಗೆ ಕೊಪ್ಪಳದ ನಗರದಲ್ಲಿ ದೊರೆತಿರುವ 120 ಶಾಸನಗಳಲ್ಲಿ 100ಕ್ಕೂ ಹೆಚ್ಚು ಶಾಸನಗಳು ಜೈನ ಧರ್ಮದ ಬಗ್ಗೆಯೇ ಇರುತ್ತವೆ ಸ್ನೇಹಿತರೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟ ಮೊದಲು ಜೈನ ಧರ್ಮ ಸ್ಥಾಪನೆಯಾಗಿದ್ದು ಕೊಪ್ಪಳ ನಗರದಲ್ಲಿ. ಅಂದರೆ ಕೊಪ್ಪಳ ನಗರವನ್ನು ಆದಿತೀರ್ಥವೆಂದು ಕರೆಯುತ್ತಾರೆ. ಅಂದರೆ ಶ್ರವಣಬೆಳಗೊಳಕ್ಕಿಂತ ಮುಂಚೆಯೇ ಮುನ್ನೆಲೆಗೆ ಬಂದಿತ್ತು, ಅಂದರೆ ಪ್ರಸಿದ್ಧಿಯಾಗಿತ್ತು ಅಂತ ಕೊಪ್ಪಳ ನಗರ. ಶ್ರವಣಬೆಳಗೊಳಕ್ಕಿಂತ ಮುಂಚೆಯೇ ಕೊಪ್ಪಳ ನಗರ ದಕ್ಷಿಣ ಭಾರತದಲ್ಲಿಯೇ ಜೈನ ಕಾಶಿ ಎಂಬ ಪ್ರಖ್ಯಾತಿಯನ್ನು ಪಡೆದಿತ್ತು ಎಂಬ ಉಲ್ಲೇಖವಿದೆ ಸ್ನೇಹಿತರೆ. ಹಾಗೆಯೇ ಜೈನ ಧರ್ಮದ ಶಾಸನಗಳಲ್ಲಿ ಸಲ್ಲೇಖನ ರಥದ ಬಗ್ಗೆ ಇರುವ ಶಿಲ್ಪಕಲೆ ಮತ್ತು ಶಾಸನಗಳು ಕಂಡುಬರುತ್ತವೆ ಸ್ನೇಹಿತರೆ. ಅಂದರೆ ಜೈನ ಧರ್ಮದಲ್ಲಿ ಕೊಪ್ಪಳದ ಪವಿತ್ರ ಸ್ಥಳದಲ್ಲಿ ಆಗಿನ ಕಾಲದವರು, ಅಂದರೆ ಜೈನ ಧರ್ಮದವರು ತಮ್ಮ ಕೊನೆಗಾಲವನ್ನು ಸಲ್ಲೇಖನ ವ್ರತವನ್ನು ಆಚರಿಸಿಕೊಳ್ಳುವ ಮೂಲಕ ಮುಕ್ತಿಯನ್ನು ಪಡೆಯುತ್ತಿದ್ದರು ಎಂಬುದಕ್ಕೆ ಶಿಲಾಶಾಸನಗಳು ಮತ್ತು ಶಿಲ್ಪ ಕಲೆಗಳ ಮೂಲಕ ತಿಳಿದು ಬರುತ್ತದೆ ಸ್ನೇಹಿತರೆ. ಅಂದರೆ ಆಗಿನ ಕಾಲದವರು ಸಲ್ಲೇಖನ ವ್ರತದಿಂದ ಮುಕ್ತಿ ಪಡೆಯುತ್ತಿದ್ದರು ಅನ್ನೋದು ಶಿಲ್ಪಕಲೆಗಳ ಮುಖಾಂತರ ಮತ್ತು ಶಿಲಾಶಾಸನಗಳ ಮೂಲಕ ಕಂಡುಬರುತ್ತದೆ ಸ್ನೇಹಿತರೆ. ಹಾಗೆಯೇ ಇತ್ತೀಚೆಗೆ ಕೂಡ ಕೆಲ ಜೈನ ಧರ್ಮದ ವ್ಯಕ್ತಿಗಳು ತಮ್ಮ ಕೊನೆಗಾಲವನ್ನು ಸಲ್ಲೇಖನ ವ್ರತ ಆಚರಿಸಿಕೊಂಡು ಮುಕ್ತಿ ಪಡೆದುಕೊಂಡಿರುವ ಬಗ್ಗೆ ನಿದರ್ಶನಗಳು ಕಂಡುಬರುತ್ತವೆ. ಕುಂತಿರ್ತಕ್ಕ ಸ್ಥಳ ಇದು, ನಮ್ಮ ಮನೆಯಲ್ಲಿದು. ಇದು ಕೊಪ್ಪಳದ ಬಸನಗೌಡ್ರಿ ಮನೆ. ಇದು 100 ಎಕರೆ ಒಂದು ಕಾಲದಲ್ಲಿ ಇತ್ತು. ಇಡೀ ಕೊಪ್ಪಳ ಬರ್ತಕ್ಕಂಥ ಮನೆ ಎಲ್ಲ ಕೆಲವಷ್ಟು ಆ ಭಾಗದಲ್ಲಿ ಹೋಗಿದ ಆ ಮಾತು ಬೇರೆ. ಇಲ್ಲಿ ಕೊಡ್ತಕ್ಕ ಸ್ಥಳ ಅಂದ್ರೆ ಗವಿಸಿದ್ದೇಶ್ವರರು ಆಡಿ ಓಡಿ ಬೆಳೆದಂತ ಸ್ಥಳ ಇದು. ಅದು ಸಾಮಾನ್ಯ ಆ ಕಾರಣಕ್ಕೆ ಇಲ್ಲಿ ಮಾತಾಡ್ಲಿಕ್ಕೆ ನಾವು ಹಿಂದೆಲ್ಲ ಆ ವಿಷಯ ಮಾತಾಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಅಂದ್ರೆ ಈಗ ಕೊಪ್ಪಳ ಚರಿತ್ರೆ ಬರ್ತದೆ. 10ನೇ ಶತಮಾನದಲ್ಲಿ ಕೊಪ್ಪಳದಲ್ಲಿ ಬೌದ್ಧರು, ಜೈನರು, ವೀರೇಶ್ವರರು ಎಲ್ಲಾ ಮಂದಿ ಆಗ್ಯಾರ. ಅದೇ ಪ್ರಕಾರವಾಗಿ ಇರ್ತಕ್ಕಂಥ ಗವಿಮಠಕ್ಕೂ ದೊಡ್ಡ ಇತಿಹಾಸ. ಗವಿಮಠ ಚರಿತ್ರೆ ಇವತ್ತು ನಿನ್ನೆ ಮಾಯನ ಇಲ್ಲ. 1008ರಲ್ಲಿ ಗವಿಮಠ ಸ್ಥಾಪನೆ ಆಗಿದೆ. ಗವಿಮಠ ಮೊಟ್ಟಮೊದಲ ಸ್ವಾಮಿ ರುದ್ರಮಣಿ ಶಿವಗಳು, ರುದ್ರಮಣಿ ಸ್ವಾಮಿಗಳು ಕೊಪ್ಪಳದವರಲ್ಲ, ಅವರು ಕಾಶಿಯಿಂದ ಬಂದವರು. ಒಮ್ಮಕ್ಕಳು ಬರಲಿಲ್ಲ. ಕಾಶಿ, ಕಂಚಿ, ಕಾಳಹತ್ತಿ ಎಲ್ಲ ಕಡೆ ಅಡ್ಡಾಡ್ಕೊಂತಾರ, ಬರೀ ಬರಲಿಲ್ಲ. ಜನರಿಗೆ ಧರ್ಮ ಬೋಧನೆ ಮಾಡಿದ್ರು. ಅಷ್ಟಾವಣ ಅಂದ್ರೇನು, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಎಲ್ಲ ಜನರಿಗೆ ತಿಳಿಸ್ಬೇಕಂತ
ಜನರನ್ನು ಒಳ್ಳೆಯ ಮಾರ್ಗಕ್ಕೆ ತರ್ತಕ್ಕಂಥ ಇತ್ತೊಳಗ ಜನರು ಬೋಧನಾ ಮಾಡ್ತಾ ಬಂದರು. ಬಂದವರಲ್ಲ ಅವರು, ಸುಮ್ಮನೆ ಖಾಲಿ ಪೀಲಿ ಬಂದವರಲ್ಲ, ಅವರು ವಿರಕ್ತ ಜಂಗಮರು. ಅಲ್ಲಿಂದ ಬಂದ್ಕೊಂಡು ನೇರವಾಗಿ ಕೊಪ್ಪಳ ಬರೋದು, ಮೊಟ್ಟ ಮೇಲೆ ಅವರು ಹಂಪಿಗೆ ಬಂದ್ರು, ಎಲ್ಲ ಕಡೆ ರಾಮೇಶ್ವರಕ್ಕೆ ಬಂದ್ರು. ಹಂಗ ಅವ್ರಿಗೆ ಭಾಷೆ ಅವ್ರು ವಿರಕ್ತರು, ಒಂದು ಕಡೆ ಇರೋಲ್ಲ, ಯಾವ ಮಾಡಲ್ಲ ಕಾಯಂ ಇರೋಲ್ಲ. ಅವರು ಸಾಮಾನ್ಯ ಜಂಗಮರಿಗೆ ಸಂಚಾರ ಮಾಡ್ತಾ ಬಂದ್ರು. ಬಂದ್ಮೇಲೆ ಹಂಪಿಗೆ ಬಂದ್ರು. ಹಂಪಿ ಬಂದ್ಮೇಲೆ ಹಂಪಿ ಮೇಲೆ ಇರ್ತಕ್ಕಂಥ ಉದ್ಯಾನ ವಿರ್ಭಜಿತ ಗುಡಿ ಇರ್ತದ, ನೋಡಿರ್ಬೇಕು. ಆ ಉದ್ಯಾನ ವಿರ್ಭಜಿತ ಗುಡಿ ಹತ್ರ ಒಂದು ಮಂಟಪ ಕಟ್ಕೊಂಡು ತಾವೇ ಜನ ಸಹಕಾರಿಯಿಂದ ಹುಲ್ಲು ಗಿಲ್ಲು ದಪ್ಪರ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಂಡಿದ್ರು? ಸ್ನಾನ ಪೂಜೆ ಮಾಡ್ಕೊಂಡ್ರು. ಅಲ್ಲಿ ಹೊಳಿ ಇತ್ತು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಆರಾಮಾಗಿ ಕುತ್ಕೊಂಡ್ರು. ಜನರು ಮತ್ತೆ ಬರಕ್ ಹತ್ತಿರು. ಯಾರು ಜನರು ಬರ್ತಿದ್ರು ಬೋಧನಾ ಮಾಡೋದು, ಲಿಂಗದ ಬಗ್ಗೆ, ಗುರುವಿನ ಬಗ್ಗೆ, ಅಷ್ಟವನ ಬಗ್ಗೆ ಜನ ಬೋಧನೆ ಬಂದು ಬಹಳ ಖುಷಿ. ರಾಮಲಾಪುರ ಮಂದಿ ಬರಕ್ ಹತ್ತಿರು, ಮಗ್ಳು ಹಳ್ಳಿ ಮಂದಿ ಬರಕ್ ಹತ್ತಿರು. ಪ್ರಾಪಂಚಿಕ ತಮ್ಮ ಸುಖ ದುಃಖಗಳನ್ನ ಕೇಳ್ಕೊಳಕ್ ಬಂದ್ರು. ಅವ್ರಿಗೆ ಪರಿಹಾರ ಹೇಳಿದ್ರು, ಧರ್ಮ ಬಗ್ಗೆ ಹೇಳ್ಕೊಂತ ಬಂದ್ರು, ಹಿಂಗ್ ಬೆಳ್ಕೊಂತ ಮತ್ ಬಹಳಷ್ಟು ಆ ಕಡೆ ಕಾಮಲಾಪುರ ಗೌಡ್ರು, ಕಾಮಲಾಪುರ ಸಾಕ ಬುಜ್ಜೆ ನಮ್ಮೂರಿಗೆ ಬರ್ರಿ, ನಮ್ಮ ಮಠಕ್ಕೆ ಬರ್ರಿ ಅಂದ್ರು. ಅದ್ರ ಹೇಳಿದ್ರು, ನಾವ್ ಯಾವೆಲ್ಲ ತ್ಯಾಗ ಮಾಡಿ ಸನ್ಯಾಸಿ ಆಗಿರಿ, ಎಲ್ಲಿ ಬರೋದು ಮತ್ತೆ ಒತ್ತೆ ಮಾಡಿ ಕರ್ಕೊಂಡು ಹೋದ್ರು. ಅವ್ರ ತರ ಕಾಮಲಾಪುರ ಮಠ ಕಡಿಸಿರಲಿ, ಕೊಟ್ಟ ಮೇಲೆ ಈ ಮಠ ಐತ್ರಿ. ಮತ್ತ ಅದರ ಅಲ್ಲಿ ಪಾದ ಹಾಕಿದ್ರು, ಕುಂತರು. ಆದ್ರಪ್ಪ ಒಳಗೆ ಇರ್ಲಿಲ್ಲ. ಅದಪ್ಪ ನಾವು ಇಲ್ಲಿ ಇರುದಿಲ್ಲ ಅಂತ ತಿಳ್ಕೊಂಡು ಪಿಲ್ಲ ಬುದ್ಧಿ ನಿಮ್ಗ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆ ಮಠಕ್ಕ ಗದ್ದಿ ಕೊಟ್ರು, ಹೊಲ ಕೊಟ್ರು, ಎಲ್ಲಾ ಕೊಟ್ರು ಕೂಡ ಅದರ ತೋಳಿ ಚುಟ ಮಾಡ್ಲಿ. ತಮ್ಮಂದಿ ಹಿಂದೆ ತಕ್ಕ ಬರೀನ ಅಲ್ಲಿ ಮಠಕ್ಕೆ ಮಾಡಿ ಮತ್ತೆ ಸಂಚಾರ ಮಾಡ್ಕೊಂಡು ಮತ್ತೆ ಬಂದ್ರು. ಬಂದ್ಮೇಲೆ ಇಲ್ಲಿ ಮಾಡಿ ಹಂಗ ಬಂದ್ರು, ನೋಡ್ಕೊಂತ ಬಂದ್ರು. ಕೊಪ್ಪಳಕ್ಕೆ ಬಂದ್ರು. ಅವ್ರು ಕೊಪ್ಪಳ ಗೊತ್ತಿಲ್ಲ, ಗೈಮಠ ಗೊತ್ತಿಲ್ಲ, ಹಂಗ ಬರ್ತಿದ್ರು. ಬಂದ್ಮೇಲೆ ಗುಡ್ಡ ಕಾಣ್ತು, ಗುಡ್ಡಕ್ಕೆ ಹೋಗ್ಬಿಟ್ರು. ಗುಡ್ಡ ಅಂದ್ರೆ ಈಗೆಲ್ಲ ಬೇರೆ. ಅವಾಗ ದಬ್ಬಗೋಳಿ ಮುಳ್ಳು, ಬರೇ ಮುಳ್ಳು, ಚಿರ್ಚ, ಶಿವ, ಹುಲಿ, ಅವಾಗ ಮತ್ತೆ ಗಾಡ್ರಿ ಅಡವಿ ಎಲ್ಲ ಅದ್ರ ಪಾಪ ಅವ್ರು ಸಣ್ಣ ಹೋದ್ರು. ಇವತ್ತು ಗೈಮಠದ ಮ್ಯಾಲ ಹೋರಿ 2 ಕೊಡ ಅದಾವ. ಆ ಕೊಡ ನೋಡಿ ನೀರು ನಿಂತ್ಕೊಂಡ್ಬಿಡ. ಆ ಕೊಡದಲ್ಲಿ ಅಜ್ಜ ಸ್ನಾನ ಮಾಡಿದ್ರು. ಏಕಾಂತ ಸ್ಥಳ ಪೂಜೆ ಮಾಡ್ಕೊಂತ ಕೂತಿರು. ಅವ್ರು ಅದಾದ ಗುರುಗಳು ಏನ್ ಬೇಕಾದಿಲ್ಲ. ಈಗ ಒಂದಿನ ಯಾರೇ ಹೋಗ್ತಿರು. ಹೋದ್ಮೇಲೆ ಅವ್ರು ಇದವ್ರು ಗೌಡ್ರು, ಬಸವನಗೌಡ್ರು ಹೊಲ ಇವ್ರು ತುಂಬ ಹೊಲ. ಅವರು ಆ ಕಾಲಕ್ಕೆ ಗೌಡ್ರು ಎಲ್ಲ ಒಂದು ಹೊಳೆಯಿಂದ ಹೋಗ್ಬಾರ್ದ್ರು. ಇವ್ರು ಕಾಯಿನ ಬಟ್ಟೆ ಯಾರೋ ಸ್ವಾಮಿ ಕೂತಾರೆ ಅಂತ ಹೇಳ್ಬಿಡಿದ್ರು. ಬುದ್ಧಿ ಏನ್ರಿ ಇಷ್ಟೆಲ್ಲ ಅಡಿಗೆ ಕುಂತ್ಕೊಂಡ್ಬಿಡ್ರಿ, ಮುಳ್ಳ ಗಿಳ್ಳ ಹುಲಿ ಮಾಡ್ತಾರೆ, ನಮ್ಮ ಮನೆ ಬರ್ರಿ ಅಂದ್ಕೊಳ್ಳಿ. ಅದರ ಹೇಳಿದ್ರು, ನಮ್ಮ ಮನೆ ಮಾರಿ ಎಲ್ಲಿ ಬರೋದಿಲ್ಲಪ್ಪ, ಅಲ್ಲೇ ಇರ್ತೀವಿ ಅಂದ್ಕೊಳ್ಳಿ. ಗೌಡ್ರು ಖುಷಿಯಾಗಿ ಅವ್ರು ನೋಡಿದ್ರು. ತಮ್ಮ ಮಠದಿಂದ 4-5, ತಮ್ಮ ಮನೆಯಿಂದ 4-5 ಆಕಳ ಮಂದಿ ಕಳಿಸಿ ಸ್ವಚ್ಛ ಮಾಡೋದು, ದಾರಿ ಮಾಡಿ ಕೊಟ್ರು ಹೋಗಕ್ಕ. ಮತ್ತೆ ಅಷ್ಟೇ ಅಲ್ಲ, ತಮ್ಮ 4-5 ಚಕ್ರ ಆಕಳ ಗೌಡ್ರ ಮನ್ಯಾಗ 4 ಆಕಳ ಕೊಟ್ರು. ಪೂಜೆಗೆ ಹಾಲಾದು ನಡ್ಕೊಂತ ಬಂದ್ರು. ಶ್ರದ್ಧೆ ಹಾಕಬೇಕು ಮತ್ತೆ ಮಂದಿ ಹೋಗಕ್ಕಾಯ್ತಿರು ಗೌರ್ಮೆಂಟಕ್ಕೆ. ದಾರಿ ಇದ್ದಿಲ್ರಿ ಮಠಕ್ಕ. ಪಾಟುಣಿ ಬರೇ ಗುಡ್ಡ, ಕಲ್ಲು, ಮುಳ್ಳ, ಗವಿ ಕುಂಡ್ರೋರು. ಅವಾಗಪ್ಪ ಅಲ್ಲೇ ಪೂಜೆ ಮಾಡೋದು. ಅವ್ರ ಸುಖ ಅದಲ್ರಿ. ಸುಖ ಅವ್ರಿಗೆ ಅಂದ್ರೆ ನಮ್ಮ ಪ್ರಪಂಚದಲ್ಲ ಪೂಜೆ ಮಾಡೋ ಸುಖ. ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಬೆಳ್ಕೊಂತ ಬಂತು ಎಲ್ಲ ಮುಂದೆ ಹೋಗಕತ್ರು. ಮುಂದೆ ಏನಾತಂದ್ರ ಒಂದ್ ಸಂದರ್ಭದೊಳಗ ಹೋಳಿ ಹಂಪಯ್ಯ ಅಂತ ಬರ್ತಾನೆ. ಹೋಳಿ ಹಂಪಯ್ಯ ಅಂದ್ರೆ ಮಸ್ಕಿ ಅವರು. ಆ ಮಸ್ಕಿ ಹೋಳಿ ಹಂಪಯ್ಯ ಆಗಿನ ಕಾಲದಪ್ಪ ಅಂದ್ರೆ ದೊಡ್ಡ ವ್ಯಾಪಾರಿ, ಕೊಡಿ ವ್ಯಾಪಾರಿ ಅಂದ್ರೆ ಆತ ಕಾಲಕ್ಕೆ ಮುತ್ತರತ್ನಗಳನ್ನ, ಬಂಗಾರದ ವೆಣ್ಣಿಂಗ್ ಮಾಡ್ತಕ್ಕಂಥ ವ್ಯಾಪಾರಿ ಅಂತ ಅವರು ಸ್ವಾಮಿಗಳು. ಈಗ ಅವಾಗ ಬೆಲ್ಟ್ ಕಡ್ಕೊಂಡು, ಯಾಕಂದ್ರೆ ಕಳ್ಳಕ್ಕೆ ಹಾಕಿ ಭಯ ಇರ್ತೀವಿ, ಬೆಲ್ಟ್ ಕಡ್ಕೊಂಡು ಹಂಗ ಹಬ್ಬ ಮಾಡ್ಕೊಂತ ಹೋಗ. ಆತ ಆಚಾರ ಪಡಿಸಿದ್ದ, ದಿನಕ್ಕೆ 3 ಹೊತ್ತು ಸ್ನಾನ ಮಾಡೋದು. ಮತ್ತೆ ಅದಕ್ಕೆ ತಗೊಂಡು ಆತ ಪ್ರಸಾದ ಮಾಡ್ತಿದ್ದಿಲ್ಲ. ಮಠಕ್ಕೆ ಇಂಥ ಒಂದು ಆಚರಣೆ ತರಗಿದ್ದ, ಬಹಳ ಸ್ನಾನ ಪೂಜೆ ಮಾಡ್ತಿದ್ದ. ಅಂತ ವ್ಯಕ್ತಿ ಬಂದ, ಅವ್ನು ಕೊಪ್ಪಳಕ್ಕೆ ಬಂದ, ಸ್ನಾನ ಮಾಡ್ಬೇಕಾಗತ್ತೆ, ನೀಳಿಕಾಗತ್ತೆ, ಹೆಂಗ್ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಆ ಕಾಲಕ್ಕೆ ಹೇಳಿದ್ರು. ಗೈಮಠಕ್ಕೆ ಹೋಗ್ರಿ, ಎಲ್ಲ ವ್ಯವಸ್ಥೆ ಐತೆ. ಗೈಮಠಕ್ಕೆ ಹೋದ್ಕೊಳ್ಳೇನ ಬಹಳ ಖುಷಿಯಾಗಿ ಹೋದ. ಅಲ್ಲಿ ಸ್ನಾನಕ್ಕೆ ಪೂಜೆಗೆ ವ್ಯವಸ್ಥೆ ಮಾಡಿ ಅದ್ದವ್ರು ಏನ್ ಮಾಡಿದ್ರು, ಹರಿಸತ್ಗ ಪಾದಕ ಕೊಟ್ಟರು. ಖುಷಿಯಾದ. ಅವ್ರ ಆಚಾರ್ಯ ನೋಡಿದ, ಅವ್ರ ಮಾತು ಕೇಳಿದ, ಅಷ್ಟು ಸುಖ ಸಂತೋಷ ಪಡ್ಕೊಂಡ. ಬಟ್ ಮತ್ತೆ 1 ದಿನ ಇದ್ದ, 2 ದಿನ ಇದ್ದ. ಇಲ್ಲಿ ಬಂದಾಗ ಅವ್ರು ಹೋಗಿ ತೀರ್ಥ ತಗೊಂಡ ಬಹಳಷ್ಟು ಕಡೆಯಿಂದ ತಿಳ್ಕೊಂಡ.
ಬಹಳ ದೊಡ್ಡ ಶ್ರೀಮಂತ ಆ ಕಾಲಕ್ಕೆ ತಿಳ್ಕೊಂಡು ನಮ್ಮ ಅಜ್ಜಾರ್ ನೋಡ್ಕೊಂಡು ಇವ್ರ ಆಚಾರ ವಿಚಾರ ನೋಡ್ಕೊಂಡು ಬಹಳ ಖುಷಿ ಪಟ್ಟ ಹಂಗ ಮಾಡಪ್ಪ ಚಲೋ ಅಂತ ತಿಳ್ಕೊಂಡು ಮೊಟ್ಟ ಮೇಲೆ 1008ರಲ್ಲಿ ಅಜ್ಜರಿಗಾಗಿ ಒಂದು ಅಜ್ಜರ ಕೂಡ್ಲಿಕ್ಕೆ ಮಾಡ್ಲಿಕ್ಕೆ ಒಂದು ಮಠ ಕಟ್ಟಿಕೊಟ್ಟ ಮಸ್ಕಿಯವರು ಹೋಳಿ ಹಂಪಯ್ಯ. ನಾ ಹೇಳಿ ಕಾಣಿದ್ರೆ ಪುರಾಣದಲ್ಲಿ ಬರ್ತದೆ, ಶಾಸನ ಅದ. ಅದು ಹೋಳಿ ಹಂಪಯ್ಯ ಕಟ್ತಕ್ಕಂಥದ್ದು ಮಠ. ಅದೇ ಅದ್ರ ಕೂಡ ಅದೇ 1008ರಲ್ಲಿ ಮೊಟ್ಟ ಮೊದಲಿಗೆ ಆಜ್ಞೆ. ಆ ಕಾರಣಕ್ಕಾಗಿನೇ ಇದು ಆರಂಭ ಆಗಿದೆ ಅಂತ ಹೇಳಿ ನಮ್ಗೆ ಆಧಾರ. ಅಂದ್ರೆ ಹಂಪಯ್ಯ ಕಟ್ತಾ ಹೋಗಿದ್ದಾರೆ, ನಮ್ಗೆ ಗುರುತಾಗ್ತಿದ್ದಿಲ್ಲ. ಆ ಹೋಳಿ ಹಂಪಯ್ಯ ಹೀಗೆ ರುದ್ರಮುನಿ ಸ್ವಾಮಿಗಳು ಹಂಪಯ್ಯ ಶಿಷ್ಯನಾದ, ಮುಂದೆ ಅಪರ ಬಿಟ್ಟ ಶಿಷ್ಯ ಅವರಿಂದ ಮಾಡ್ಕೊಂತ ಇದ್ದ. ಹೀಗಿರ್ತಕ್ಕಂಥ ಮೊಟ್ಟ ಮೊದಲ ರುದ್ರಮುನಿ ಸ್ವಾಮಿಗಳು ಎಲ್ಲಾ ಕಡೆ ಹಳ್ಳಿಗ ಹೋಗೋರು. ಆಮೇಲೆ ನರೇಗಲ್ ಗ್ರಾಮದವರು ಬಂದರು, ಎಲ್ಲಾ ಮಂದಿ ಮನೆಯವರು ನರೇಗಲ್ ಗ್ರಾಮ ಬುದ್ಧಿ ನಂಬೂರಿ ಬರೀ ಇಲ್ಲಿ ಮಗಳು, ಇಲ್ಲಿ ಭಾಗ್ಯನಗರ ಮಗಳು ಇರ್ತದೆ, ಕಿನ್ನ ಮಗಳು ಇರ್ತಕ್ಕಂಥ ನರೇಗಲ್ ಗ್ರಾಮ. ಆ ಗ್ರಾಮದಾಗ ಬಂದು ಚಟ್ರು ಎಲ್ಲ ಮಂದಿ ಕೇಳ್ಕೊಂತ ಹೋದ್ರು. ಬುದ್ಧಿ ಮುಟ್ಟನಪ್ಪ ನೋಡ ಅಂತ ತಿಳ್ಕೊಂಡು ಎಲ್ಲರೂ ಕರ್ತಿದ್ರು, ಅಲ್ಲಿ ಮೇಲೆ ಹೋಗ್ತಾರೆ. ಆದ್ರೂ ಬಹಳ ಹೊತ್ತು ಅವ್ರ ಪ್ರೇಮದ ಕರೆದ್ರು ಹೋದ್ರು. ಅಲ್ಲಿ ಹೋಗ್ಕೊಳ್ಳಿ ಅರಮನೆ ಹೋಗ್ಲಿಲ್ಲ. ಅಲ್ಲಿ ಹಳ್ಳದ ಮಾರ್ಗೆ ಹಿರಿಯ ಹಳ್ಳ, ಅಲ್ಲಿ ಹಿರಿಯ ನೋಡ್ರಿ ಎಲ್ಲಾವು ಹಳ್ಳಿಗಳು ಪಶ್ಚಿಮ ಕಡೆ ಪೂರ್ವಕ ಹರಿತಾವ, ಹರಿತಾವ. ಆದ್ರೆ ಇಲ್ಲೇನಪ್ಪ ಅಂದ್ರೆ ಸ್ವಲ್ಪ ಈ ಭಾಗ ಮೇಲ್ಗಡೆ ಭಾಗ ಹರಿತೈತೆ, ಏನೋ ದಕ್ಷಿಣಾಭಿಮುಖ ಹರಿತದ. ಆದ್ರೆ ಜನರ ಕಲ್ಪನ ಅಂತಂದ್ರೆ ಎಲ್ಲಿ ದಕ್ಷಿಣಾಭಿಮುಖ ಹರಿತದ ಅಂತ ಹೊತ್ತಾದ್ರೆ ಕುಂತ್ಕೊಂಡ್ರ ಬಂದು ಏನೋ ಸಿದ್ಧಿ ಆಗ್ತದ, ಪರಿಪೂರ್ಣ ಆಗ್ತದ ಭಾವನೆ. ಅವೆಲ್ಲ ಗೊತ್ತಿಲ್ಲ. ಹಳ್ಳದ ದಂಡಿ ಹಳ್ಳ ದೊಡ್ಡ ಹಳ್ಳಿ ಇತ್ತು ಅವಾಗ. ಕೊಪ್ಪಳಕ್ಕ ನೀರು ಬರ್ಬೇಕಾದ್ರೆ ಹಳ್ಳಿದ್ರಿ, ಮೊದಲ ಹಳ್ಳಿದಿತ್ತು. ಈಗೆಲ್ಲ ಹಳ್ಳಿ ಬಂದಾವ. ಒಂದು ಕಾಲನಪ್ಪ ಅಂದ್ರೆ ಕೊಪ್ಪಳ ನಾಡಿಗೆ ನೀರಿನ ಒಂದು ವ್ಯವಸ್ಥೆ ಹಳ್ಳಿನ ಮುಖಾಂತರ ಹಾಕಿತ್ತು. ಹಳೆಯ ಟ್ಯಾಂಕ್ ಇತ್ತು, ಅದೆಲ್ಲ ನೋಡಿದ್ವಿ ನಾವೆಲ್ಲ. ಮೊದಲೆಲ್ಲ ಹಳ್ಳ ದೊಡ್ಡ ಮಳಿ ಆತಂದ್ರೆ ಅವ್ರು ಆ ಕಡೆ ನಾವ್ ಈ ಕಡೆ. ಈಗೆಲ್ಲ ಬ್ರಿಡ್ಜ್ ಬಂದಾವ, ಎಲ್ಲ ಆಗ್ಯದ. ದೊಡ್ಡ ಹಳ್ಳ ಅಂತ ಹಳ್ಳದಾಗ ಹಳ್ಳದ ಅಜ್ಜರು ಅಲ್ಲಿ ಸ್ನಾನ ಪೂಜೆ ಮಾಡ್ಕೊಂಡ್ರು. ಮೇಲೆ ಮತ್ತೆ ಯಾವಾಗ ಬಹಳ ಭಕ್ತಿ ಕರೆಯಕತ್ತಿರು. ಹೋದ್ರು ಕೂಡ ಮತ್ತೆ ಹೋದ್ರು. ಒಂದ್ ಸಂದರ್ಭದಲ್ಲಿ ಆ ಊರು ಬರೀನ ಒಬ್ಬ ಜಂಗಮ ಸ್ವಾಮಿಗಳನ್ನ ತಮ್ಮ ಮಠಕ್ಕೆ ಕರ್ಕೊಂಡ್ ಬಂದ್ರು. ಬರೀ ಮಾಡಿಬಿಟ್ರು. ಬರೀ ಆದ್ರು ಆ ಸ್ವಾಮಿಗಳ ಹೆಸರು. ಈಗ ಅವ್ರ ಸ್ವಾಮಿಗಳೆಲ್ಲ ವ್ಯವಸ್ಥೆ ಅವ್ರಿಗೆಲ್ಲ ಮಠದ ಕಾರಬಾರ ಕೊಟ್ರು. ಬಹಳ ಚಲೋ ಇದ್ದ. ಚಲೋ ಇತ್ತು. ಮತ್ತೆ ಅದಕ್ಕೆಲ್ಲ ಮಠದೆಲ್ಲ ವ್ಯವಸ್ಥೆ ಹೇಳಿ ನೋಡಪ್ಪ ಎಲ್ಲ ಮಾಡ್ಕೊಂಡು ಅಂತ ಹೇಳಿದ್ರು. ಮತ್ತು ಬಹಳ ಅದ್ದವ್ರು ಹೆಂಗ್ ಮಾಡ್ಕೊಂಡು ಹೋಗಿದ್ರು ಅದೇ ಪ್ರಕಾರ ಮಾಡ್ಕೊಂತ ಹೋದ. ಒಮ್ಮೆ ಮತ್ತೆ ಪುನಃ ಅದೇ ನರೇಗಲ್ಗೆ ಹೋದ್ರು ಅದ್ದವ್ರು. ರುದ್ರಮುನಿ ಸ್ವಾಮಿ ಹೋದ್ರು. ಹೋದ್ಮೇಲೆ ಅವ್ರ ಹೆಸರು ಮನೆ ರುದ್ರಮುನಿ ಸ್ವಾಮಿ. ಎಳೆಯಪ್ಪ ನರೇಗಲ್ ಅಂದ್ರೆ ಅವರು ಸಂಗಮಬಸವ ಸ್ವಾಮಿಗಳು. ಸಂಗಮಬಸವ ಸ್ವಾಮಿಗಳು ಏನ್ ಮಾಡಿದ್ರು, ಮತ್ತೆ ಅವ್ರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಪೂಜಾ ಮಾಡ್ತಾ 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 ಅಲ್ಲೇ ಲಿಂಗ ಕೆಳಗಿಬಿಟ್ರು. ಒಂದು ಮನೆ ಸ್ವಾಮಿ ಲಿಂಗ ಕೆಳತ್ತು ಮಂದಿ ಇಲ್ಲಿ ಕರ್ಕೊಂಬರಕ್ ಬೇಡಪ್ಪ, ನಮ್ಮೂರ ನಾವು ಕೊಡ ಅಂತ ಅವ್ರು ಕಂಡಿದ್ರು. ಅಪ್ಪದ ಮಂದಿ ಎಲ್ಲ ಹೋದ್ರು. ಇಲ್ಲಿ ನಮ್ಮೂರಿಗೆ ಬಂದಾರ, ನಮ್ಮೂರು ಲಿಂಗಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತು. ಬಹಳ ಶ್ರದ್ಧಾ ಎಂದು ಅದಕ್ಕೆ ಅವ್ರು ಅಲ್ಲೇ ಗದ್ದಿಗೆ ಆಗ್ಯದ. ಅಲ್ಲಿ ನರೇಗಲ್ದಲ್ಲಿ ಹೇಳಿದ್ರು ಸಂಗಮಬಸವ ಸ್ವಾಮಿಗಳು. ಅವ್ರು ಮರಿದ್ರು. ಅವ್ರು ಹಿಂಗ ಬಹಳ ಮಾಡಿ ಇಲ್ಲಿ ಮಠದಾಗ ಏನ್ರಿ ದಾಸೋಹ. ಇಲ್ಲಿ ಮಠದ ಯಾವ ದಾಸೋಹ ಮಠದ ಯಾವ ಎಲ್ಲಾ ಕಡೆ ದಾಸೋಹದಲ್ಲಿ ಹೇಳ್ಬೇಕಂದ್ರೆ ಈಗೆಲ್ಲ ರಬ್ಬುಳಿಗೆ ಪ್ರಸಾದ ಎಲ್ಲಾ ಕಾಲಕ್ಕೊಂದು ದಾಸೋಹ ಇಲ್ಲಿ ಬೋರ್ಡಿಂಗ್. ರಬ್ಬುಳಿಗೆ ಅಂದ್ರೇನು ಬಾಮಂತಿ ಅಂತ ನುಚ್ಚ ಅದಂತ. ಅದು ಹಂಗಲ್ಲ. ನುಚ್ಚು ಬೇರೆ, ಪಾನ ಬೇರೆ, ಅನ್ನ ಬೇರೆ, ನವಣೆಕಣ್ಣು ಬೇರೆ, ಎಲ್ಲ ಬೇರೆ ಬರ್ತಾವೆ. ಅದು ಗೈಮಡಿ ಮಾಡ್ತಕ್ಕಂಥ ರಬ್ಬುಳಿಗೆ ನೀವು ನೋಡಿಲ್ಲ. ಆ ಪ್ರಸಾದ ಒಂದು ರಬ್ಬುಳಿಗೆ ಮಾಡಬೇಕಾದ್ರೆ ನಾಳೆ ಮಾಡ್ಬೇಕಂದ್ರೆ ಇವತ್ತ ನೆನೆ ಹಾಕ್ಬೇಕು. ಆಮೇಲೆ ಗಿರಣೆ ಹಾಕೋದಲ್ಲ, ಕಲ್ಲಲ್ಲಿ ಬೀಸ್ಬೇಕು. ಬೀಸು ಬೀಸಿದ್ರೆ ಅದು ಉಳ್ತೈತೆ. ಗಿರಣೆ ಹಾಕಿದ್ರೆ ಉಳ್ತಿಲ್ಲ. ಆ ಬೀಸು ಕಲ್ಲು ಹಾಕಿರ್ಬೇಕಂದ್ರೆ ಇವತ್ತ ನೆನೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಪ್ರಮಾಣ ಮಜ್ಜಿಗೆ ಹಾಕ್ಬೇಕು. ಸಿಸ್ಟಮ್ಯಾಟಿಕ್ ಇತ್ತು ಅದೆಲ್ಲ ಮಾಡಿ. ಅದನ್ನ ಯಾಕೆ ಹಂಗ ಮಾಡಿದ್ರೆ 2 ದಿನ ಇದ್ರು 9 ಗಂಟೆ ಕಟ್ತಿದ್ದಿಲ್ಲ. ಅದು ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಆಗ್ತಿತ್ತು. ಅದು ಊಟ ನಾವು ಮಾಡಿವಿ ಅಂದ್ರೆ ಇಂಥ ಒಂದು ಬಾಣಿ ಆ ಕಾಲಕ್ಕಿತ್ತು. ಅದೇ ಮಾಡ್ಕೊಂಡು ಬಂದ್ರು. ಈಗ 2ನೇ ಸ್ವಾಮಿಗಳು ಸಂಗಮಬಸವ ಸ್ವಾಮಿ ಬಂದ್ರು. ಅವ್ರು ಕೂಡ ಹರಪ ನಮ್ದು ಮಠ ಸಾಕಂಬ ಹರಪ ಭಕ್ತ ಕರ್ಕೊಂಡೋದ್ರು. ಅವ್ರು ಅದೇ ಲಿಂಗ
ಇದು ಎರಡನೇ ಸ್ವಾಮಿಗಳು. ಮೂರನೇದು ಶಿವಲಿಂಗಮ್ಮ ಸ್ವಾಮಿಗಳು. ಹೀಗೆ ಅವರು ಕೂಡ ಎರಡನೇ ಸ್ವಾಮಿಗಳು ಹರಪನಹಳ್ಳಿಯಲ್ಲಿ ಲಿಂಗೈಕ್ಯರು. ಮೂರನೇದು ಹರಪನಹಳ್ಳಿ ಹೋದ್ರು, ಅವರಲ್ಲಿ ಲಿಂಗೈಕ್ಯರಾದ್ರು. ಎರಡನೇ ಸ್ವಾಮಿಗಳು ಮೂರನೇ ಸ್ವಾಮಿಗಳು ಗದ್ದಿ ಹರಪನಹಳ್ಳಿ. ಹೀಗೆ ಈ ಪರಂಪರೆ ಬರ್ತಕ್ಕಂಥ ಗವಿಮಠ ಚರಿತ್ರೆ ಒಳಗೆ ಬಹಳಷ್ಟು ನಮ್ ನಿಖರವಾಗಿ ಹೇಳಬೇಕಂದ್ರೆ 12ನೇ ಮಾತು ಗವಿಸಿದ್ದೇಶ್ವರ ಮಾತ್ರ. ಇದು ಹೆಚ್ಚು ಎಲ್ಲಾ ಸ್ವಾಮಿಗಳು ಎಲ್ಲ ಒಳ್ಳೆ ಕಮ್ಮಿ ಅದ್ರಲ್ಲಿ ಬಟ್ಟ 7 ಸ್ವಾಮಿಗಳು ಬರ್ತಾರೆ. 7 ಸ್ವಾಮಿಗಳು ಈಗ ಮಂಗಳೂರು ಅಲ್ಲೆಲ್ಲ ಮಾಡ್ತಾರ, ಮಂಗಳೂರು ಅಲ್ಲೆಲ್ಲ ಮಾಡ್ತಾರ. ಅವರು ದೊಡ್ಡ ಪೂಜಾವಂತರು, ಆಚಾರವಂತರು, ಅಷ್ಟು ಕಲಾವಂತ ಪೂಜರು. ಅವರು ಕೂಡ ಭಜನೆ ಸಂಗೀತ ಪ್ರಿಯರಿದ್ರು. ಅವರು ಪುಟ್ಟ ಚೆನ್ನೂರು ಮಾಸ್ಟರ್ ಚೆನ್ನೂರು ಮಾಸ್ಟರ್ ಜನರು ಬಾಯಿ ಚೆನ್ನೂರು ಮಾಸ್ಟರ್ ಚಂದ್ರು. ಅವರು ಮೊಟ್ಟ ಮೊದಲಿಗೆ ಕೆರೆ ಕಳಿಸಿದ್ರು. ಕೆರೆ ಅಲ್ಲ, ಕೆರೆ ಇತ್ರಿ, ಕೆರೆ ಐತಲ್ಲ ಹಂಗೆ ಕೆರೆ ಸುಮ್ಮ ಹಾವು ನೀರು ಪೋಳ ಇಕ್ಕಿತ್ತು. ಕೊಪ್ಪಳದ ಹುಡುಗ ಮಕ್ಳು ಐತಲ್ಲ ಕೆರೆ ಇತ್ತಿಲ್ಲ, ನೀರು ಹಾಳ ಇಕ್ಕಿತ್ತಲ್ಲ. ಅದ್ದವ್ರು ಏನ್ ಮಾಡಿದ್ರು, ಅಲ್ಲಿ ನೀರು ಹೋಗ್ತದೆ, ಪೋಲ ಆಗ್ತದೆ ಜನರಿಗೆ, ನೀರಿಗೆ ಅವ್ ನೀರು ಸೌಕರ್ಯ ಇದ್ರು. ಕೊಪ್ಪಳದ ಪಶುಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಕೆರೆ ಕಳಿಸಿದ್ರು. ಆ ಕೆರೆಗೆ ನೋಡ್ರಿ ನೀರು ಎಲ್ಲಿ ಬರ್ತಂದ್ರೆ ಇವತ್ತೇನು ನಾವು DC ಆಫೀಸ್ ಅಂತ ಹೇಳ್ರಿ, ಸರ್ಕಾರ ದವಾಖಾನೆ ಅಂತಲ್ಲ, ಸರ್ಕಾರ ದವಾಖಾನೆ DC ಆಫೀಸ್ ಅಲ್ಲಿ ಗೌಡ್ರ ಹೊಲನ ಒಂದ್ ಕಾಲಕ್ಕವು ಗೌರವ ಎಲ್ಲ ಮಾನ್ಯವೆಲ್ಲ ಹೊಲವು ಎಲ್ಲ ಅದೇ ಅಲ್ಲೇ ಗೊತ್ತಪ್ಪರ ಬೆಳೆದಾಗ ಆ ವಿಷಯ ಬರ್ತೇನೆ. ಅದೆಲ್ಲ ಹೊರದಿಂದ ನೀರು ಇವತ್ತು ಹೊರಗೆ ಬರ್ತಿರ್ತದೆ. ಅದು ಬಂದು ಸಂಗ್ರಹ ಆಗಲ್ಲ, ಅದಕ್ಕೆ ಪೋಲ ಆಗ್ಬಿಟ್ಟು ತಿಳ್ಕೊಂಡು ಕೆರೆ ಕಟ್ಸಿದ್ರು. ಕೆರೆ ಕಟ್ಸಿರು ಈ ಕೊಪ್ಪ ನಾಡಿಗೆನಪ್ಪ ನೀರಿನ ಸೌಲಭ್ಯ ಉಂಟಾತ್ರಿ ಪಶುಗಳಿಗೆ, ಪಕ್ಷಿ, ಪ್ರಾಣಿಗೆ. ಮತ್ತ ಅಷ್ಟಾಲ್ ಅವರು ಅವಾಗ ಮ್ಯಾಗ ಹತ್ತಾಗ ಪಾಟಣಿಗೆ ಇದ್ದಿಲ್ಲ, ಕೆಳಗಿಂದ ಪಾಟಣಿಗೆ ಮಾಡ್ತಿರು. ಯಾಕೆ ಮಾಡ್ತಂದ್ರೆ ಅವಾಗ ಡಬ್ಬಗಳು ನೋಡ್ರಿ ಬರೇ ಮುಳ್ಳ, ಗಂಟಿ, ಹುಲಿ, ಸಿಂಹ, ಮಲ, ಗಿಲ ಯಾವ ಅನೇಕ ಪ್ರಾಣಿಗಳು ಇರ್ತಿದ್ದು. ಬರುವಂಕ ಅವೇನು ಒಂದ್ ಮತ್ತ ಅಷ್ಟಾದ ಮತ್ತೆ ಮಾಡಿದ್ರೆ ಮುಂದೆ ಮ್ಯಾಗ ಗುಡ್ಡಿ ಮ್ಯಾಗ ಹೋಗಾಕ ಅಲ್ಲಿ ಪಾಠಣೆ ಮಾಡ್ತಿರೋ. ಯಾಕಂದ್ರೆ ಅನುಕೂಲ ಆಗ್ಲಿ, ತೊಂದ್ರೆ ಆಗ್ಬಾರ್ದು ತಿಳ್ಕೊಂಡು ಇವತ್ತು ಮಾವು ಕೊಡಕ್ ಮತ್ತೆ ಸುತ್ತರ ಕಂಪೌಂಡ್ ಕಡಿಸಿರು, ಗಾಡಿ ಕಡಿಸಿರು. ಅವ್ರು ಬಹಳಷ್ಟು ಅವರು ಆಚಾರವಂತರಿದ್ರು. ಈ ಪೂಜಾ ಮಾಡ್ಕೊಂತ ಅವರು ಊಟ ಮಾಡ್ತಾರೆ. ಅವ್ರ ಗದ್ದೆ ಕೊಪ್ಪಳದ ಗವಿಮಠದ ಕೆಳಗಿನ ಭಾಗದಾಗ 11ನೇ ಶ್ರೀಗಳ ಗದ್ದಿಗೆ ಗವಿಮಠದ ಕೆಳಗಡೆ ಭಾಗದಲ್ಲಿ ಎಲ್ಲ ಹೇಳ್ತೀನಿ. ಈಗ ಏನಂದ್ರೆ 10ನೇ ಸ್ವಾಮಿ ಗದ್ದಿಗೆಲ್ಲ ಕೆಳಗಡೆ ಪಂಚ ಗದ್ದಿಗೆ ಅದಲ್ರಿ, 5 ಗದ್ದೆ ಅದ್ರಾಗ ಅದಾವ. 5 ಗದ್ದಿಗೆ ಇಲ್ಲೇ ಇಲ್ಲಿ ಹೇಳ್ತ 5 ಗದ್ದಿಗಳು ಇಲ್ಲಿ ಕೊಪ್ಪಳ ಗವಿಮಠದಲ್ಲಿ 5 ಗದ್ದಿ ಕೆಳಗೆ ಅದಾವ. 6ನೇ ಗದ್ದಿ ಮ್ಯಾಲೆ 8 ಗದ್ದಿಗೆ ಅದಾವ ಇಲ್ಲಿ. 8 ಗದ್ದಿಗೆ ಇಲ್ಲಿ ಎಲ್ಲ ಹೇಳ್ತೀನಿ. ಬರ್ತಾ ಈಗ ಅವ್ರು ಲಿಂಗೈಕ್ಯರಾದ್ರು. ಆದ್ಮೇಲೆ ಹೊಳ್ಳಿ 9ನೇ ಸ್ವಾಮಿ ಚನ್ನಬಸವ ಮಹಾಸ್ವಾಮಿ, 10ನೇ ಸ್ವಾಮಿಗಳು ಚನ್ನಬಸವ ಮಹಾಸ್ವಾಮಿ ಬಹಳಷ್ಟು ಆಚಾರ್ಯವಂತರಾಗಿದ್ರು. ಅವರು ಎಲ್ಲ ಆಚಾರ್ಯ ಚನ್ನಬಸವ ಮಹಾಸ್ವಾಮಿಗಳು ಗುರುಗಳು ಆದ್ರು. ಅವ್ರ ನಂತರ ಬರೋರಪ್ಪ ಚನ್ನಬಸವ ಮಹಾಸ್ವಾಮಿಗಳು. ಅವ್ರು ಒಂದ್ಸಲ ಯಾವ್ದೋ ಪ್ರಯಾಣ ಸಲ ರಾಯಚೂರು ಹೊಂಟಿದ್ರಿ, ರಾಯಚೂರು ಹೊಂಟಿದ್ರು. ಅದು ರಾಯಚೂರು ಹೊಂಡ ಕಾಲಕ್ಕೆ ಅವಾಗ ಏನ್ರಿ ಬಸ್ ಇದ್ದಲ್ಲಿ ಎಲ್ಲ ಬಂಡಿ ಅದೇ ದಮಡಿ ಗಾಡಿ ಅಂತ ಸುತ್ತರ ಹಿಂಗೆಲ್ಲ ಹವಾ ಚಟ್ಟಿದ ಹಿಂಗಿರ್ತದ, ಅದೆಲ್ಲ ರೇಷನ್ ಹಾಕೊಂಡು ಹೋಗೋರು. ಪಾಪ ಅವಾಗ ಬಸ್ ಇದ್ದಿಲ್ಲ, ಮಾತು ಹೊಂದಿರ್ತಿತ್ತು. ಆ ಬಂಡೆ ಹೊಂಟಿದ್ರು ಇತ್ತು. ಹೋಗೋ ಕಾಲಕ್ಕೆ ತಾರೆ ಹೋಗ್ತಾ ಒಂದು ಗ್ರಾಮ ಬರ್ತದೆ, ಹುಳಿ ನಾಗಪ್ಪ ಅಂತ ಒಬ್ಬ ಶಿಷ್ಯ ಕಾಣ್ತಾನೆ. ರಾಯಚೂರು ಸೈತಪ್ಪ ಅಲ್ಲಿ ಹೋಗ್ತಾನ. ಆತ ಹೊಲ್ದಾಗ ಹೊರ ಮಾಡ್ತಾನೆ. ಆತ ಓಡಿ ಬಂದ ಯಾರೋ ತಾವು ಬಂದ ತಿಳ್ಕೊಂಡು ಬುದ್ಧಿ ಯಾರು ತಾವು ಅಂತ ನಾವು ಪಪ್ಪದಪ್ಪ ಹಿಂಗೆ ಹೊಟ್ಟಿವಂತ. ಆತ ಬುದ್ಧಿ ಹಂಗೆ ಮಾಡ್ಬೇಡ್ರಿ, ನಮ್ಮ ಮನೆ ಬರ್ರಿ, ದಯಮಾಡ್ತೀರಿ, ನಾನೊಬ್ಬ ಮಾಡ್ಕೊಂಡು ಮುಂದೆ ಹೋಗ್ರಿ ಅಂತ ತಿಳ್ಕೊಂಡು ಅವ್ರಿಗೆ ಸ್ವಾಮಿಗಳ ಆತ ಹೊರ
ಹೊಲ್ದಾಗ ಹೊರ ಮಾಡಿ ಬಿಟ್ಟು ಗಂಟೆ ಹೊರ ಬಿಟ್ಟು ತಮ್ಮ ಮನೆ ಕರ್ಕೊಂಡು ಹೋಗಿ ಸ್ನಾನ ಪೂಜೆ ಮಾಡ್ಕೊಂಡೆ ಭಕ್ತಿಯಿಂದ ನಡ್ಕೊಂಡೆ ಮುಂದವರು ಆತ ಅವ್ರೇನ್ ಮಾಡಿದ್ರು ಅವ್ರು ತಮ್ಮ ಕೆಲಸ ಮುಗಿಸಿ ಅವ್ರ ರಾಯಚೂರು ಹೋದ್ರು ಮನೆಗೆ ಬಂದ ಮುಂದೆ ನೋಡ್ರಿ ಏನಂತಂದ್ರೆ ಅದೇ ನಾಗಪ್ಪಗ ಒಂದ್ ಕೆಲಸ ಆದ್ಮೇಲೆ ಬರ್ತದ್ರು ಆ ನಾಗಪ್ಪ ಮುಂದೆ ಎಂತ ಒಂದು ಪದವಿ ಬಂತು ಅಂದ್ರೆ ಹೈದರಾಬಾದ್ ನವಾಬರು ಕೊಪ್ಪಳಕ್ಕೆ ಬರ್ತಿದ್ರು ಅವಾಗ. ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮಗೆ ಈಗ ವಿವರಿಸುತ್ತಿರುವ ಪ್ರದೇಶಗಳಾವು ಅಂದರೆ ಹೈದರಾಬಾದ್ ನಿಜಾಮರ ಆಡಳಿತಕ್ಕೊಳಪಟ್ಟಿದ್ದ ಪ್ರದೇಶಗಳು ಹಾಗೂ ನಕಾಶೆಗಳು ಮತ್ತು ಕ್ರಿಸ್ತಶಕ 1724ರಿಂದ ಕ್ರಿಸ್ತಶಕ 1948ರವರೆಗಿನ ಹೈದರಾಬಾದ್ ನಿಜಾಮರ ವಂಶಸ್ಥರ ಪಟ್ಟಿಯನ್ನು ಕೂಡ ನೀವು ನೋಡಬಹುದು ಸ್ನೇಹಿತರೆ. ಹಾಗೆಯೇ 1 ಜೂನ್ 1748ರಿಂದ ಜನವರಿ 15, 2023ರವರೆಗಿನ ಅನ್ಅಫಿಷಿಯಲ್ ಹೈದರಾಬಾದ್ ನಿಜಾಮರ ವಂಶಸ್ಥರ ಕಾಲದ ಪಟ್ಟಿಯನ್ನು ಕೂಡ ನೋಡಬಹುದು ಸ್ನೇಹಿತರೆ. ಕಡಿಮೆ ಇಲ್ಲಿ ನಮ್ ತಂದೆಯವರು ಇಲ್ಲೇ ಓದೋರು, ಉರ್ದುನ ಓದೋರು. ನಾವು ಕೂಡ ಹಂಗಾಗಿ ಇವತ್ತು ಭಾಳ ಉರ್ದು ಭಾಳ ಐತಿ, ಪ್ರಬಲ ಆಗಿದೆ. ಆ ಕಾರಣಕ್ಕೆ ಶಿಕ್ಷಣ ಮುಂದುವರಿಲ್ಲ, ಯಾವ ವಿಷಯ ಬೇರೆ. ಈಗ ಹೈದರಾಬಾದ್ ನವಾಬ್ ಒಳಪಡಿತ್ತು. ಒಮ್ಮೆ ಹೈದರಾಬಾದ್ ನವಾಬರು ಕೊಪ್ಪಳಕ್ಕೆ ಬರ್ತಾ ಇದ್ರು. ಕೊಪ್ಪಳ ಅವ್ರದ್ದು ಆಡಳಿತ ಒಳಪಟ್ಟಿತ್ತು. ಕೊಪ್ಪಳಕ್ಕೆ ಚೆಕ್ ಮಾಡಿ ಬರ್ತಾರೆ. ಕೊಪ್ಪಳಕ್ಕೆ ಬರೋ ಕಾಲಕ್ಕೆ ಸುಳ್ಳಿ ನಾಗಪ್ಪ ಮತ್ತೆ ಹೊರ ಮಾಡ್ತಿದ್ದ. ನಾವೊಬ್ರು ಬಂದ ಅವರು ನಾವೊಬ್ಬರಿಗೆ ಅವ್ರು ಕೂಡ ಬಂಡೆ ಬರ್ತಿದ್ರು. ಅವ್ರು ದೊಡ್ಡ ಎತ್ತು, ಹೈದರಾಬಾದ್ ಬರ್ಬೋದು ದೂರ ಆಕೈತ. ಅಲ್ಲಿ ಬಂದು ಎತ್ತು ಮುಂದೆ ಜಗ್ಲೆಲ್ಲ ತಣ್ಕೊಂಡ್ಬಿಟ್ಟಿದ್ವು. ಅವ್ನು ಕರೆದ ಬಾಯಲಂದು ನೋಡು ರಾಜರ ಮಾಡಿದ ಬಂದಾರ, ನೀನ್ ಎತ್ ಕೊಡೋ, ನೀನ್ ತಗೊಂಡು ಆರ್ಡರ್ ಮಾಡಿದ್ ಪಾಪ ಮನದ್ ಹಾಕಿದ್ರು. ಕೊಟ್ಟು ನಾನು ಎತ್ತು ಕೊಟ್ಟು ಅವ್ರ ಇವನ್ ತಗೊಂಡು ಸರಿ ಮೇಯ್ತ ಹೈದರಾಬಾದ್ ಕೊಡಂದ್ರು. ಆಗ್ಲಿ ಬುದ್ಧಿ ಅಂತ ಆಮೇಲೆ ಏನ್ ಮಾಡಿದ್ವ ಸಣ್ಣ ದಷ್ಟಪುಷ್ಟವಾಗಿ ನಾವ್ರೆ ಕೊಟ್ಟ. ಅವರು ಭಾಳ ದಣ್ಕೊಂಡ್ತಕ್ಕಂತ ತಗೊಂಬಂದ ಅವಕ್ಕ ಸರಿಯಾಗಿ ಮೇಯಿಸಿದ, ಎಲ್ಲ ಮಾಡಿದ. ಮತ್ತೆ ಅಷ್ಟು ರೂಪಾಯಿ ಮೇಯ್ಸಾಕ ನೀವು ಹೊಲ ತಗೋ ಅದು ತಗೊಂಡು ಕೊಟ್ಟು ರಾಜರು. ಮುಂದೆ ಏನಾತ್ರಿ ಅದ ನಾಗಪ್ಪ ಮಾಡಿದ, ನಾನೆಲ್ಲ ಹೊರಗೆ ಬಿಟ್ಟ, ಎಲ್ಲ ಮಾಡಿದೆ. ಅವು ಎತ್ತುಗಳನ್ನು ಚೆನ್ನಾಗಿ ಮೇಯಿಸಿ ಮೇಲೆ 2 ತಿಂಗಳ 3 ತಿಂಗಳು 6 ತಿಂಗಳು ಹೊತ್ತು ನವಾಬ್ರಿಂದ ಕೈ ಬರಲೇ ಇಲ್ಲ. ಏನಪ್ಪ ಮಾರ ನವಾಬರ ಎತ್ ಕೊಟ್ಟು ಹೋಗ್ಬಿಟ್ಟಾರ ದೊಡ್ಡ ರಾಜರು. ಮತ್ ನಾವ್ ಗಂಡ ಹಾಕ್ಯಾರ ನಮ್ಮನ್ನ, ನಾನು ಏನ್ ಮಾಡಪ್ಪ ಅಂದ್ಕೊಂಡು ಭಯಪಟ್ಟು ಬಡವ ಬಂದ್ ಕೂಡ ಅವ್ರಂದ್ರು. ಅವ್ರಿಗೆ ರಾಜರಿಗೆ ಏನ್ರಿ ಎಷ್ಟು ಹೊಲ ಎಷ್ಟು ದೋಣಿ ಇಡೀ ನಾವು ರಾಜ್ಯದವ್ರ ಕೈಯಾಗ ನೆನಪಾಗಿ ಬೆಳಿಬೇಕು. ಸಾಮಾನ್ಯ ಅಡ್ಯತ್ತವ್ರಿಗೆ ಸಾಮಾನ್ಯ ಆಗ್ಬಿಡಿತ್ತು. ಈತ ಹಂಗ ಮಾಡಿಲ್ಲ, ಎಂದು ಸುಳ್ಳು ಹೇಳ್ಬಾರ್ದು. ಮಾತು ಒಳ್ಳೆ ವ್ಯಕ್ತಿ ಆಗಿದ್ದ, ಸುಳ್ಳು ಮಾತಾಡ್ತಿಲ್ಲ ನಾಗಪ್ಪ. ಅವನ್ ತಗೊಂಡು ಹೋಗಿ ಹೈದರಾಬಾದ್ ತಾನ ತಗೊಂಡು ಕೊಟ್ಟು ಹೈದರಾಬಾದ್ ಬಂಡಿ ಆಡಿ ಬಡ್ಕೊಂಡು ಹೋದ. ದೂರ ಕಟ್ಟಿ ಅಲ್ಲಿ ಹೋದ. ಮಂದಿ ಅಲ್ಲಿ ಬಾಳ ಬಿಡಿಲ್ಲ ಅವನ. ಇಲ್ಲಪ್ಪ ಹಿಂಗಂತ ಏನೋ ತಾನ ಮಾತಾಡಿವಿ. ಮತ್ತೊಂದು ಖುಷಿ ಯಾವ ನಾಗಪ್ಪ ಯಾರು ಬಂದಾರ ಎಟ್ ಕಟ್ಟಿದ್ ಹೊರಗೆ ಅವ್ರಲ್ಲಿ ನೆನಪಾದ. ಹೋ ನಾಗಪ್ಪ ನೀನ್ ಹೌದ ನೋಡಿದ್ರಿ. ಎಂತ ಮನುಷ್ಯ ನಮ್ಗೆ ಗೊತ್ತ ನೆನಪೇ ಇಲ್ಲ, ಶ್ರದ್ಧಾವಂತಿದ್ದೀರಿ, ನಿಜವಾಗಿ ಭಕ್ತಪ್ಪ ಅಂತ ತಿಳ್ಕೊಂಡು ಕರೆದು ಅದನ್ನ ಕಳಿಸಿ ನೋಡ್ರಿ ನಾವು ಎತ್ತು ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿರ್ತಾನೆ. ನಾವು ಎತ್ತು ಕೊಟ್ಟಿವಿ ಒಳ್ಳೆ ಚೆನ್ನಾಗಿ ಮೇಯ್ಸಾನ ಚಲೋ ಮಾಡಿ ಅಂತ ತಿಳ್ಕೊಂಡು ಆತೊಂದು ಕ್ರಿಯೆಕ ಅದು ಬಾತ್ ಕರೆಸಿ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿ ಅಷ್ಟ ಕೊಡ್ಲ ನೀನ್ ಬಹಳ ಒಳ್ಳೆ ಹೋದ್ಯಪ್ಪ ಅಂತ ಅದಕ್ಕೆ ನಾಗನಾಥ್ ಬಹದ್ದೂರ್ ಅನ್ನೋ ಬಿರುದು ಕೊಟ್ಟವರು ಹೈದರಾಬಾದ್ ನಿಜಾಮ. ಅಷ್ಟ ಕೊಡ್ಲಿಲ್ಲ, ಬಹದ್ದೂರ್ ಬಿರುದು ಕೊಟ್ರು. ಬಿರುದು ಅಂದ್ರೆ ಏನ್ರಿ ಶ್ರೇಷ್ಠದಾರ ಮಾಮಲೆದಾರ ಮ್ಯಾಲ ನೀನ್ ಆಫೀಸರ್ ಆಗಿರಿ ಅಂದ್ರು. ನೋಡ್ಲಿಕ್ಕೆ ಮತ್ತೆ ಅಷ್ಟ ಅಲ್ಲ, ಬಗನಾಳು, ಹಿಂದೋಗಿ, ಬನ್ನಿಕೊಪ್ಪ, ಮಂಡಿಗೇರಿ ಕೆಲವು ಗ್ರಾಮಗಳ ಆಡಳಿತ ಮಾಡ್ಲಿಕ್ಕೆ ಆತ ಬಂದ. ಆತ ಏನ್ ಮಾಡಿದ, ಇಲ್ಲಿ ಬಂದಾಗ ಈ ಕೊಪ್ಪಳಕ್ಕೆ ಬಂದ. ಅದ್ರ ನಮಸ್ಕಾರ ಬುದ್ಧಿ ತಮ್ಮ ಹತ್ತಿರದ ಮುಖಾಂತರ ಎಲ್ಲ ಆಗ್ಯಾರ. ನಮಸ್ಕಾರ ಮಾಡಿದ್ರು. ನಾಗಪ್ಪ ಅನ್ಕೊಳ್ಳಿ ಹೋಗಿ ಬುದ್ಧಿ ಹುಳಿ ನಾಗಪ್ಪ ನಾನು ಬಹದ್ದೂರ್ ಅಂತ ತಿಳ್ಕೊಂಡಿದ್ರು. ಅದೇ ಗೊತ್ತಾಗ್ಬಿಟ್ಟಿತ್ತು. ಅವ್ರು ಬಹದ್ದೂರ್ ಆತ ಹೊಳೆ ಬರ್ತಕ್ಕಂಥ ಮಂಟಪವನ್ನ ಕಟ್ಸಿಕೊಟ್ಟ. ಅದು ನಾಗನಾಥ್ ಬಹದ್ದೂರ್ ಮಂಟಪ ಮ್ಯಾಲ ಹತ್ತಿ ಮೊದಲೇದು ಕೊಪ್ಪಳಕ್ಕೆ ಏನ್ ಮಾಡಿದ್ ಮ್ಯಾಲ ಹತ್ತಿ 21 ಪಾಟಿನ ಮುಂದೆ ಬರ್ತಕ್ಕಂಥದ್ದು. ಅದು 21 ಪಾಟಿನ ಮುಂದೆ ಬರ್ತದೆ, ಅದನ್ನೇ ಅದು ಕಟ್ಸಿಕೊಟ್ಟ.
ಚಂದ್ರಗೆ ಅದ್ದರಿಗೆ ಇಡಕ್ ಮಠ ಕಳಿಸ್ಕೊಟ್ಟ. ಅದ್ ಮಕ್ಕಳು ನಡ್ಕೊಂಡ್ರು. ನಾಗಪ್ಪ ಹೋಗಿ ನಾನು ಬಹದ್ದೂರ್ ಆದ 15 ಸಾವಿರ. ಇದು ಒಂದು ಬಹಳಷ್ಟು. ಆಮೇಲೆ ಇನ್ನೊಂದು ಹೈದರಾಬಾದ್ ನಿಜಾಮನಿಗೆ ಕುಷ್ಠರೋಗ ಗುಣಪಡಿಸಿದ್ದಕ್ಕೆ ಅದೊಂದು ಎಲ್ಲ ಎಷ್ಟೋ ಎಕರೆ ಬಡವಳಿ ಕೊಟ್ಟಿದ್ರು. 12ನೇ ಕಾಲ ಕೊಟ್ಟಂತೆ ಗವಿಸಿದ್ದೇಶ್ವರ ಅಂತ ಅವರು ಸಂದರ್ಭದಲ್ಲಿ ಅದೇ ಹೈದರಾಬಾದ್ ಅವರು ಅದೇ ವಂಶಸ್ಥರು. ಅದು 12ನೇ ಸ್ವಾಮಿ ಗವಿಸಿದ್ದೇಶ್ವರ ಪೀಳಿಗೆಯಲ್ಲಿ ಬರ್ತಕ್ಕಂಥ. ಅವಾಗ ಅದು ಆ ವಿಷಯ ನಿಮ್ಗೆ ಹೇಳ್ತೀನಿ. ಈಗ ಗವಿಮಠ ಬೆಳ್ಕೊಂತ ಬಂತು. ಈಗ ಮತ್ತೆ ಈ ಅವರು ಸ್ವಾಮಿಗಳು ಬಂದ್ರು. ಇವ್ರ ಪೀಳಿಗೆಯೊಳಗ ಗವಿಸಿದ್ದೇಶ್ವರ ಬರ್ತಾರೆ. 10ನೇ ಸ್ವಾಮಿ 12ನೇ ಮಾಸವನ್ನು ಗವಿಸಿದ್ದೇಶ್ವರರು. ಅವ್ರ ಹೆಸರು ಗವಿಸಿದ್ದೇಶ್ವರ ಅಲ್ಲ, ಅವ್ರದ್ದು ಮಂಗಳಾಪುರ ಗುರುಲಿಂಗಮ್ಮ ಮಹಾದೇವಯ್ಯ ಅಂತ ಅವ್ರ ಮಗ ಆತ. ಗುರುಲಿಂಗಮ್ಮ ಮತ್ತು ಮಹಾದೇವಯ್ಯ ದಂಪತಿಗಳ ಮಗ. ಗುರುಲಿಂಗಮ್ಮ ಮಹಾದೇವಯ್ಯರಿಗೆ ಮಕ್ಕಳಾಗಿದ್ದಿಲ್ಲ, ಬಹಳ ತೊಂದರೆ ಇತ್ತು. ಆಕಿ ಒಂದು ದಿವಸ ಅಲ್ಲಿ ತಮ್ಮ ಮಗನ ಆಡ್ತಾ ಇದ್ದು, ಬೇರೆ ಮಕ್ಕಳು ಆಡ್ತಿದ್ದು. ಆಕೆ ಮಗಳು ಹೆಣ್ಮಗಳು ಆಡ್ತಾ ಮುಂದೆ ಪಾಪ ಹುಡುಗ ಅಕ್ಕೇತರು ಆಕೆ ಎತ್ಕೊಂಡ್ಬಿಟ್ಲು. ಎತ್ಕೊಂಡ್ಬಿಟ್ಟು ಆಕೆ ಬಾಯಿ ಬಂದ್ರೆ ಬೇಡ್ಲಿಕ್ಕೆ ಏನಿ ಬಂಜಿರಿ ಹಾಗ ಈ ಮುಟ್ಟು ಬರ್ತೀವಿ ಅಂತ ಮನ್ಸಿಗೆ ನೋವು ಆತಕಿಗೆ. ಗಂಡ ಮಂದಿ ಬಂದು ಹೇಳಿದ್ರು. ಬಂದು ಹೇಳ್ಕೊಂಡು ಹಿಂಗ್ ಬೇಕಾಯ್ತಾರೆ ಒಣೆ ಮಂದಿ ನಮಗೂ ಮಕ್ಕಳು ಬೇಕಂತ ಆಸೆ ಪಡ್ತಾರೆ. ಯಾಕಂದ್ರೆ ಗಂಡ ಅಂದ ಯಾಕೆ ಕದ್ದಿದ್ದೀನಿ ನೀನು ಹೇಳ್ಬೇಡ, ನಮ್ಮ ಕೈಯಾಗ ಲಿಂಗಪ್ಪ ಅದಾನೆ, ಲಿಂಗ ಇದೆ, ಎಲ್ಲ ಕೊಡ್ತಾನೆ, ಸಿದ್ಧಿ ಪಾಡಿದ್ರು. ನಮ್ಗೆ ಏನ್ ಕೊಡ್ತಕ್ಕ ಶಕ್ತಿ ಗಸಿದಪ್ಪ ನಾನು ಕೊಡ ತಿಳ್ಕೊಂಡು ಆಗಿಂದಾಗನ ಮಳೆ ಮಳಿತ ಗುಡ್ಡಕ್ಕೆ ಬಂದ್ರು, ಧ್ಯಾನ ಮಾಡಿದ್ರು, ಪೂಜೆ ಮಾಡಿದ್ರು. 1 ವಾರ 2 ವಾರ ನಡ್ಕೊಂತ ಬಂದ್ರು. ಏನೋ ಗೋಷ್ಠಿ ಪುಣ್ಯ ಮಳೆ ಪೂಜೆಯಿಂದ ನಮ್ಮ ಗರ್ಭಿಣಿ ಆದ್ಲು. ಆ ಕೂಸ ಹಡಿಲು. ಆಕೆ ಯಾವಾಗ ಆ ಕೂಸಿಗೆ ಗುಡ್ಡದಾಗಿರ್ತಕ್ಕಂಥ ಅಯ್ಯ ಸಾಂಗ್ ನಾನು ಕರಿವು ಗುಡ್ದಯ್ಯ ಅಂತ ಗುರುದಯ್ಯ ಅಂತ ಹೆಸರು. ಅದೇ ಗುರುದಯ್ಯನೇ ಗವಿಸಿದ್ದೇಶ್ವರ. ಆ ಗುರುದಯ್ಯನ ಅವ್ರ ದಿನಾಲಯಪ್ಪ ದೋಸ್ತ ಕೂಡ ಮನೆ ಅವ್ರ ಅಪ್ಪನ ಸಾಲಿ ಪಲ್ಲೆ ಕಳಿಸಿದ. ನಿತ್ತಲೆಯಪ್ಪ ಮಂಗಳಾಪುರದಿಂದ ಬಿಟ್ಕೊಂಡು ಅಲ್ಲಿ ಹೋಗಿ ಅದೇ ಗುಡ್ಡದ ಮಲೆ ಹತ್ರ ಹೋಗಿ ಧ್ಯಾನ ಮಾಡ್ಕೊಂಡಿದ್ದ. ಆ ಮಠದ ಮಲೆ ಅಲ್ಲಿ ಗೌರ ಆಕಳ ಮೇಯಕ್ ಬರ್ತೀವಿ ಪ್ರಸಂಗ. ಗೌರ ಆಕಳ ಬಹಳ ಸಾವಿರಾರು ಆಕಳ, 1 ಮಂದಿ 10 ಮಂದಿ ದನ ಕಾಯೋರು. ಅದು ಬಂದು ಆಕಳ ಸತ್ತು ಹೋಗ್ಬಿಡ್ತು. ಸತ್ ಮೇಲೆ ಅಳಕತ್ತಿರು. ಮತ್ತೆ ಬಂದವ ಓಡಿ ಬಂದು ಗೌರಿಗೆ ಹೇಳ್ತಾನ. ಗೌರು ಬಸ್ಸಂಗ ಬಂದು ಯಾಕಪ್ಪ ಹಿಂಗ ಮತ್ತ ಅವ್ರಿಗೆ ಓಡಿ ಬಂದು ನೋಡ್ತಾರ. ದೊಡ್ಡ ಆಕಳ ಬಿದ್ದು ಬಿಡ್ತೀರಿ ಆಯಂತ ಆಕಳ ಅಳಕತ್ತಿರು. ಅಲ್ಲಿತ ಹುಡುಗ ಸಣ್ಣ ಹುಡುಗ್ರಿ ಅಂತಾನ ಕುಂತ ಕಾಲಾಗ ಗೌರು ಬುರಾಡ್ ಹೇಳಕತ್ತಾರ. ಆಗ ಯಾಕ್ರಿ ಯಾರು ಅನ್ಕೊಳ್ಳಿ ಯಾರು ಹೇಳಕತ್ತಾರೆ. ಆ ಹುಡುಗ ಅಂದ್ರು ಇಲ್ರಿ ಇವ್ರು ಯಾರು, ಇವ್ರು ಸಾಮಾರ ಮಗರಿ ದಿನ ಬಂದು ಪೂಜಾ ಮಾಡಿ ಅದು ನಮಸ್ಕಾರ ಮಾಡಿದ್ರು. ಕಂಟು ನೋಡಿದ್ರು ಯಾಕೆ ಹೇಳ್ತಾರೆ ಹೀಗಾಗಿದೆ ಮಾತು ಇದು ಅಳಬಾರ್ದು. ಇದು ಗವಿಸಿದ್ದೇಶ್ವರ ಇದು ಮಳೆ ಸ್ಥಾನ. ಇಲ್ಲಿ ಅಂತ ಅನ್ಯಾಯ ಅಪರಾಧ ಸಾಧ್ಯನೇ ಇಲ್ಲ. ನಿಮ್ಮ ಮಾತ ಸಾಯಿಲ್ಲ ಸತ್ತಿಲ್ಲ. ನೋಡ್ರಿ ಬಂದು ನೋಡ್ತಾರ. ಇವ್ರು ಓಡಿ ಬಂದು ನೋಡಿದ್ರು. ಮತ್ತ ಆಗ ಗವಿಸಿದ ಹೊರ ಹೃದಯ ಬಂದು ಇಲ್ಲಿ ತಕ್ಕ ನೀರು ತಗೊಂಡು ಭಸ್ಮ ಹಚ್ಚಿ ಗಂಧ ಎತ್ತಿ ಪ್ರಾರ್ಥನಾ ಮಾಡಿದ. ಆ ಮಕ್ಕೊಂಡದ ಮಕ್ಕೊಂಡ ಆಗೈತಿ ಎದ್ದು ನಿಂತ್ಕೊಂತ್ರಿ. ಖುಷಿ ಆತ್, ಜೀವಂತ ಆತ್ರಿ. ಸತ್ತ ಆಕಳ ಮತ್ತೆ ಜೀವ ಬಂದಾಗ ಆಯ್ತು. ಯಾವಾಗ ಜೀವ ಬಂದಾಗ ಆಯ್ತು ಖುಷಿ ಆದ್ರು. ಕರ್ಕೊಂಡು ಮನೆಗೆ ಬಂದ್ರು. ಮನೆ ಬಂದ ಕುಳಿನ ಮತ್ತೆ ಮನೆ ಹರಿಯ ಕಳಿಸಿದ್ರು. ಬಾಳಿ ಬಂದ್ರು. ಬರೋಕಾಲ ಒಬ್ಬ ಮರಾಠ ಸತ್ತಿದ್ದ ಹೊಂಟಿತು. ಮರಾಠ ಮನೆಗೆ ಬಂದಿಲ್ಲ ಅವರು. ಗೌಡ್ರ ಮನೆಗೆ ಬಂದಿಲ್ಲ. ಗೌಡ್ರ ಮನೆಗೆ ಬಂದಿಲ್ಲ. ಮರಾಠ ಹುಡುಗನ ಸತ್ತಾನವ. ಅವ್ನು ತಗೊಂಡು ಬೀಳ್ಕೊಂಡ್ರೆ ಬಡ ಹೋದ. ಕಾಲಕ್ಕೆ ತೊಳೆದ್ಬಿಟ್ಟೆ. ಅವ್ರು ಒಟ್ಟು ಬೆಳಗ್ಗೆ ಬಂದ್ರು. ಹೊಡೆದ್ಬಿಟ್ರು. ಹೊಡಕ್ ಹುಡುಗ ಯಾಕೆ ಹೊಡಿತೀರಿ ಅಂತ ಅವ್ರು ಹುಟ್ಟು ಗೌಡ್ರು ಯಾಕೆ ಹೊಡಿದ್ರಿ. ಅವ್ರು ಹೊಡ್ಯಾಕ್ ಬಂದ್ರು ಬಿಡ್ಸ್ಕೊಂಬಂದ್ರಿ. ನೋಡ್ರಿ ಅವ್ರು ಸತ್ಯಪ್ಪ ತೊಗೊಂಡೋಗ್ತಾರೆ ಅಂತ ಅವ್ರು ಬಯಸಿದಪ್ಪ ಅಂದ್ರು. ಸತ್ತನ್ರಿ ಅಂತ ತಿಳ್ಕೊಂಡ್ರು. ನೋಡ್ರಿ ನೋಡ್ತಾರ ಬಸ್
ಜೀವಂತ ಆಗಿರ್ತಾರೆ. ಹ್ಮ್ 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 ಅವ್ರು ಖುಷಿ ಪಟ್ರು, ಹ್ಮ್ ಹ್ಮ್ ಬಹಳ ಖುಷಿ ನೋಡ್ರಿ, ಜೀವಂತ ಆಗಿರ್ತಾರೆ. ಇನ್ನು ಮೊದ್ಲೇ ಈಗ ಅನೇಕ ಪವಾಡಗಳು ಚಿಕ್ಕಂದಿನಿಂದಾನೇ ಪವಾಡ ಮಾಡೋದು. ಬಹಳ ಜ್ಞಾನ. ಯಾಕೆ ಅದು ಪವಾಡ ಮಾಡ್ಬೇಕಂದ್ರೆ ಪವಾಡ ಮಾಡಿಲ್ರಿ, ಅವನ ಶಕ್ತಿ ಇತ್ತು ಪೂಜೆ ಮಾಡ್ತಕ್ಕಂಥದ್ದು. ಅದು ಅಲ್ಲಿ ಏನ್ ಉದ್ಭವ ಇದೆ ಸರ್, ಅದು ಮಲೆ ಮಲ್ಲೇಶ್ವರ ಅಂತೀವಲ್ಲ. ಈಗ ಮಲೆ ಮಹದೇಶ್ವರ ಅಂದ್ರೆ ಬೆಟ್ಟದಲ್ಲಿ ಇರೋದಕ್ಕೆ ನಾವು ಮಲೆ ಮಹದೇಶ್ವರ ಅಂತ ಹೇಳಿ ಇದು ಮಾಡ್ತೀವಿ. ಚಾಮರಾಜನಗರ ಡಿಸ್ಟಿಕ್ ಇದು ಒಳ್ಳೆಗಾಲ ಕಡೆ ಬರ್ತದೆ ಮಲೆ ಮಹದೇಶ್ವರ ಬೆಟ್ಟ ಅಂತ ಇದಲ್ಲ ಸರ್. ಅದೇ ತರ ಇಲ್ಲಿ ಮಳಿ ಮಲ್ಲಪ್ಪ ಅಂತೀವಿ, ಇದು ಬೆಟ್ಟದಲ್ಲಿ ಇರೋದ್ರಿಂದಾನೇ ಮಳೆ ಮಲ್ಲಪ್ಪ ಅಂತ. ಅಲ್ಲೇ ಉದ್ಭವ ಲಿಂಗ ಅದು ಏನ್ರಿ ಇದೆ ಸರ್ ಅಲ್ಲಿ ಸ್ಟಾರ್ಟಿಂಗ್? ಗುಡ್ಡ. ಓಹೋ, ಮಲಯ ಅಂದ್ರೆ ಗುಡ್ಡ. ಮಲಯ ಮಲಯ ಗುಡ್ಡ. ಗುಡ್ಡ ಹಾ ಸರ್. ಮಲಯ ಮಲ್ಲೇಶ್ವರ. ಸ್ಥಳ ಪುರಾಣ, ಸ್ಥಳ ಮಹಿಮೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅಲ್ಲಿ ಇಷ್ಟಲಿಂಗ ಅದ, ಹಾ. ಅದು ಬಹಳ ಶ್ರದ್ಧಾವಂತದ. ಆಮೇಲೆ ನೀರಿಂದು ಒಂದು ಹೇಳ್ತಾರಲ್ಲ ಸರ್, 12 ತಿಂಗಳು ನಿರಂತರವಾಗಿ ಗುಡ್ಡದ ಮೇಲೆ ನೀರು ಸಂಗ್ರಹ ಆಗುತ್ತೆ. ಆ ಸಂಗ್ರಹ ನೀರಪ್ಪ ಆ ಲಿಂಗು ಮಗ್ಳು ಹೋಗ್ತೈತೆ. ಅದಕ್ಕೆ ಇನ್ನೂರಿಗೂ ಸಿಹಿಯಾದ ಗೊತ್ತೇ ನೀರು ಇಲ್ಲ. ಅಷ್ಟೇ ತಂಪು ಸಿಹಿ. ಯಾಕಂದ್ರೆ ಅದು ಗುಡ್ಡದಾಗ 12 ತಿಂಗಳು ಸಂಗ್ರಹ ಆಗಿತ್ತು. ಆದ್ರೆ ಆಸ್ಗಿರ್ಲಿ ಬ್ಯಾಸ್ಗಿರ್ಲಿ ಏನಿರ್ಲಿ ಇವತ್ತು ನಾನು 70 ವರ್ಷ ನೀರು ಬತ್ತಿದ್ ನಾನು ಕೇಳೇ ಇಲ್ಲ. ಲಗ್ನ ಹಾಕಿದ್ವಲ್ಲಿ ಬಹಳ, ಯಾಕಂದ್ರೆ ನೀರು ಸಂಗ್ರಹ ಬಹಳ ಇಲ್ಲಿ. ಈಗ ಅದು ಕಲ್ಯಾಣ ಮಂಟಪ ಮಾಡಿದ್ದಾರೆ. ಅಲ್ಲೆಲ್ಲ ಸಂಪೂರ್ಣಪ್ಪ ಗುಡ್ಡದ ಕೂಡಪ್ಪ ಗಿಡ ಗಂಟೆಗಳು ಅವು ಇವು ಬೆಳ್ಕೊಂಡು ಬಹಳ 12 ತಿಂಗಳು ಪ್ರಶಾಂತ ವಾತಾವರಣ ಇಲ್ಲಿ. ಅಂತ ಸ್ಥಳದಲ್ಲಪ್ಪ ಪೂಜೆ ಲಗ್ನ ಇವತ್ತು ಆಗ್ತಾವ. ಆ ನೀರು ಹೆಂಗ್ ಬರ್ತಾವ ವೈಜ್ಞಾನಿಕವಾಗಿ ಇಡ್ಬೋದು. ಆದ್ರೆ ಏನಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥದ್ದು ಅದು ನೀರು ಸಂಗ್ರಹ ಆಗ್ತದೆ. 12 ತಿಂಗಳಿಗೆಲ್ಲ ತರ ಬರ್ತಾರೆ. ಐನೊಳಗೆ ಮುಂದೆ ಗೌಡ್ರು ತಮ್ಮನೆ ಕರ್ಕೊಂಬಂದ್ರು. ಗೌಡ್ರ ಮನೆ ಬಂದು ಬಾಟ್ ಮಂದಿ ಬಂದು ಮಕ್ಕಳಿಗೆ ನೋಡ್ರಿ, ಲಗ್ನ ಆಗಿಲ್ಲ ನೋಡ್ರಿ, ಹೊರ ನೋಡ್ರಿ, ಕನ್ಯಾ ಹಿಂಗೆಲ್ಲ ಹತ್ತಿರ ಮಾಡ್ಕೊಂತ ಬಂದ. ದಿನ ಮನ್ಯಾಗ ದಾಸೋಹ ನಡೀತಾ ಇತ್ತು. ಮತ್ತೆ ಗೌಡ್ರು ಯಾವುದು 11ನೇ ಶ್ರೀಗಳು ಗವಿಸಿದ್ದೇಶ್ವರ ಅಜ್ಜವ್ರದ್ದು ಇವ್ರು ಗುಡ್ಡದ ಮಲ್ಲಯ್ಯ ಅಂತ, ಗುಡ್ಡಯ್ಯ ಅಂತಾರ, ಗುಡ್ಡ ಮಲ್ಲಯ್ಯ ಅಂತಾರ, ನಮ್ ತಿಳಿದ ಅಂತಾರ. ಅದಪ್ಪ ನಿಜವಾಗಪ್ಪ ಮಳಿ ಮಲ್ಲೇಶ್ವರ ಅಜ್ಜವ್ರಿಗೆ ನಡ್ಕೊಂಡಾಗ ಹುಟ್ಟಿದ ಮಗುನೇ ಗುಡ್ಡದ ಎಲ್ಲಿ ಅಪ್ಪ ಗುಡ್ಡದ ನಡ್ಕೊಂಡ್ರು ಗುಡ್ಡಯ್ಯ ಅದ. ಗುಡ್ಡದ ಮಲ್ಲಯ್ಯನಿಗೂ ಮಲ್ಲಯ್ಯ ಗುಡ್ಡ ಅವ್ರು ಎಷ್ಟು ಜನರು ಭಕ್ತಿಯಿಂದ ಬಂದ್ರೆ ನಡ್ಕೊಂತಿದ್ರು. ಆ ಕಾರಣಕ್ಕೆ ಗುಡ್ಡದ ಮಲ್ಲಯ್ಯ ಗುಡ್ದಯ್ಯ ಅಂತಾರೆ, ಬರೀ ಮಲ್ಲಯ್ಯ ಅಂತಾರೆ. ಈಗ ಮಂಗಳಾಪುರ ಮಲ್ಲಯ್ಯ ಅಂತಾರೆ. ಈಗೆಲ್ಲ ಅವ್ರು ತಮ್ಮ ನಾನಾ ಹೆಸರಿಂದ ಕರೆಸ್ಕೊಂಡ್ರು. ಆಮೇಲೆ ಚಿಕ್ಕಂದಿನಿಂದನೇ ಅವ್ರಿಗೆ ಎಲ್ಲಾ ಪವಾಡಗಳು ಆದವು, ಬೇರೆ ಬೇರೆ ಪವಾಡ. ನಡ್ತಾ ಇದ್ದು ಅವ್ರ ಅಣ್ಣರು. ನಮಸ್ತೆ ಸರ್, ಬರೀ ಸರ್. ಟೀಚರ್ ಶಿಕ್ಷಕರು. ಈಗ ನಮ್ದು ಇದು ಗವಿಸಿದ್ದೇಶ್ವರ ಡಾಕ್ಯುಮೆಂಟರಿ ಮಾಡ್ತಾ ಇದ್ದೀವಿ ಸರ್. ಫಸ್ಟ್ ಬಸವಣ್ಣ ಅವ್ರದ್ದು ಮಾಡಿದ್ದೀವಿ ಸರ್. 10th ಜನರೇಷನ್ ಮೊದಲಿಗೆ ಜಗತ್ತಿಗೆ ಫಸ್ಟ್ ಪರಿಚಯಿಸಿದ್ವಿ. ಇವಾಗ ಗವಿಮಠದ ಡಾಕ್ಯುಮೆಂಟರಿ ಸರ್. ಇಲ್ಲೇ ಓದಿದೀವಿ. ಈ ಸರ್ ಶಿಷ್ಯರು ಸರ್. ಹಾಗಾಗಿ ಸರ್ ಬ್ರದರ್, ಇನ್ನೊಬ್ರು ಬ್ರದರ್ ಅಲ್ಲ ಸರ್, ಹಾಗೆ ಬಂದ ಶಿಷ್ಯರ ಸ್ಕೂಲ್ ಕೆಲಸ ಮಾಡಿದ್ವಿ. ಇವ್ರ ಮಕ್ಕಳಿಗೂ ಪಾಠ ಮಾಡಿ. ಈ ನಂತರ ಈ ಗುಡ್ಡದ ಮಲ್ಲಯ್ಯ ಗುಡ್ಡದಾಗ ಮನೆ ಬಂದ ಬಾರಿಸ್ಬೇಕಂತ ಇಲ್ಲಿ ಬಸನಗೌಡ್ರು ಅಂತ ಬರ್ತಾರೆ, ಮಾಲಿಗೌಡ್ರು, ಜಡೇಗೌಡ್ರು, ಇವ್ರೆಲ್ಲ ಅವ್ರ ಜೈನರು. ತಪ್ಪ ಬ್ಯಾಸರ ಅವ್ರ ಮಂತೆ ಕುಂಡಿದ್ದಾಗ ಮ್ಯಾಲ್ಪಾಟ ಮನೆಯದು ಜಾಗ ಅವ್ರು ಗುಡಿ ಮಾಡ್ಯಾರ. ಜೈನರು ಆದ್ರಪ್ಪ ಶ್ರದ್ಧೆ ಆಯ್ತು ಅವ್ರಿಗೆ. ಜೈನರು ಕೂಡ ಕನ್ಸಿಡರ್ ತಮ್ಮ ಮಕ್ಕಳಿಗೆ ಅಷ್ಟು ಶ್ರದ್ಧಾವಂತರು. ಅವರು ಬಹಳ ಸ್ನೇಹಿತರು. ಈ ಗೌಡ್ರು ಬಸನಗೌಡ್ರ ಕೂಡ ಅವ್ರ ಸ್ನೇಹಿತರು. ನೋಡ್ರಿಪ್ಪ ಈ ಗಜಪ್ಪ ನಮ್ಮ ಮನೆಗೆ ಬರಾಕತ್ತಾನ, ನಮ್ಮ ಮನೆ ಜಾಗ ಸಾಲ ಮಂದಿ ಬರಾಕತ್ತಿ ಕೊಟ್ರು ಅಂತೀವಿ. ಮನೆಯ ಮಠ ಆಯ್ತು. ಮಠಕ್ಕೆ ಕಳ್ಸ್ಬೇಕು. ಮಠಕ್ಕೆ 10ನೇ ಸ್ವಾಮಿ ಕೂಡ ಶ್ರೀಗಳಿಗೂ ಮುಂಚೆನೆ ಗೊತ್ತಾಗಿತ್ತು. ಒಬ್ಬ ಯೋಗಿ ಬಂದನ ಅಂತ ಅವ್ರು ಹಾದಿ ಕಾಯ್ತಿದ್ರು. ಯೋಗಿ ನಮ್ಮ ಮಠಕ್ಕೆ ಬರ್ತಾ ಶ್ರೀಗಳು ಚನ್ನಬಸವ ಸ್ವಾಮಿಗಳು.
ಮುಂದೆ ಕರ್ಕೊಂಡು ಹೋಗಿ ಕಳಿಸ್ತಾರೆ. ಕಳಿಸ್ತಾ ಹೋಗೋ ಮುಂದೆ ಗೌಡ್ರ ಮನೆ ಬಂದು ಬಡಿಯ ಮುಂದೆ ಗೌಡ್ರು ಇಬ್ರು ಹೆಂಡಿದ್ರು. ಅವ್ರ ಮಕ್ಕಳಾಗಿತ್ತಿಲ್ಲ. ಅವ್ರು ಏನ್ ಮಾಡಿ ಅವ್ರಿಗೆ ಗುಡಿ ಏನ್ ತುಂಬಿದ್ರೆ ಮೊನ್ನೆ ಹಣ್ಣು ಪಣ್ಣು ಅವ್ನು ತುಂಬಿಲ್ಲ. ಉದ್ಧಾರ ಆಗ್ತಕ್ಕಂತ ಬೆಳಿತಕ್ಕಂತ ಜಡಿನೇ ಕಿತ್ತಾರೆ ಮಾಡಿದ್ರೆ ಗುಡಿ ತುಂಬಿಟ್ಟ. ಜಡಿನೇ ಕಿತ್ತು ಇಬ್ಬರಿಗೂ ತುಂಬಿಲ್ಲ. ಮುಂದೆ ಹೇಳಿದ್ರು ಅವ್ರು ವರ್ಷ 20 ಮಾಗ್ತಾ ಆಗ್ತಾವ ಜಡೆಗಳು ಹಸಿರೋರು ಸ್ವಲ್ಪ ಕೇಳಿ ಬಿಡೋರು. ಯಾರು ಹೇಳ್ತೇವ್ರಿ ಎಂತ ದಯ ವಿಚಾರ ಮಾಡ್ರಿ. ವರ್ಷ 20 ಆಗ್ತದ ಜಡೆಗಳು ಹಸಿರಿಡತ್ತೇವ್ರು ಅಷ್ಟು ಶ್ರದ್ಧಾ ಅವ್ರಿಗೆ. ಅದೇ ಪ್ರಕಾರ ಅವ್ರು ತುಂಬಿದ್ರು. ಇಬ್ಬರುಗಳ ಮಕ್ಕ ಹಡಿದ್ರು ಜಡೆಗಳು. ಯಾವಾಗ ಹೆಸರು ಇಟ್ರು ಅವಾಗ ಗೌಡ್ರು ಹೋಗಿ ಜಡೆಗಳು ಅಂತ ಹೆಸರು ಅವಾಗ ಬಂತು. ಇವತ್ತು ನೋಡಿ ಬಸವನ ಗೌಡ್ರ ಅಂತ ಮೊದ್ಲು ಇರೋ ಹೆಸರು. ಆ ನಂತರ ಈಗೇನು ಅಜ್ಜವ್ರು ಮಾಲಿಗೌಡ್ರಲ್ಲ ಇವರಲ್ಲಿ ಅವಾಗ ಬೆಳ್ಕೊಂತ ಬಂದ್ರು. ಇವ್ರು ಗೌಡ್ರು ಇವರು ಜಡೆಗಳು ಜಡೆಗಳು ಅಂತ ಒಬ್ರು ಅವ್ರ ಮನೆ ಹಿಡ್ಕೊಂತ ಇರೋರಿಗೆ ಮುತ್ತಜ್ಜ ಆಗ್ಬೇಕಲ್ಲ, ಅಜ್ಜ ಆಗ್ಬೇಕು. ಇರಬೇಕು. ಬಹಳ ಗುರುತಿಲ್ಲ, ಬಹಳ ತಲೆಮಾರ. ಜಡೇಗೌಡ್ರು ಅಜ್ಜ. ಈಗ ಅವರು ಮೊದ್ಲಿರೋ ಬಸವನಗೌಡ್ರು ಮುತ್ತಜ್ಜ.